to the point. ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಮುಗ್ದಿಲ್ಲ ಇನ್ನು, ಈಗಷ್ಟೇ ಆಟ ಶುರು. ಇನ್ನು ಏನೇನು ನೋಡಬೇಕು ಅನ್ನೋದಲ್ಲ, ಈ ಚುನಾವಣೆ ಸಂದರ್ಭದಲ್ಲಿ ಇನ್ನು ಏನೇನು ಕೇಳಬೇಕು ಅನ್ನೋದು ಪ್ರಶ್ನೆ. ಹೋಲಿಕೆ ಹೇಳಿಕೆ ಒಂದು ಕಡೆ, ಇನ್ನೊಂದು ಕಡೆ ವ್ಯಂಗ್ಯ, ಅದು ಪ್ರಶ್ನಾರ್ಹ ವ್ಯಂಗ್ಯ. ಹೇಗಪ್ಪ ಸ್ವೀಕರಿಸೋದು? ಘನತೆ ಗೌರವದ ಸ್ಥಾನ ಚುನಾವಣೆಯಲ್ಲಿ ಕಳೆದೋಯ್ತಾ? ಎಲುಬಿಲ್ಲದ ನಾಲ್ಗೆ ಓಕೆ, ಬಟ್ ಈ ಎಲೆಕ್ಷನ್ನೇ ಎಲುಬಿಲ್ಲದ ಎಲೆಕ್ಷನ್ ಆಗ್ಬಿಡುತ್ತಾ ಅಂತ ಒಂದು ಚರ್ಚೆಯ ವಿಷಯ. ಅಮಾನವೀಯತೆಯ ಮತ್ತೊಂದು ಉದಾಹರಣೆ ಬೆಂಗಳೂರಿನ ರೋಡ್ ಮೇಲೆ. ಇಲ್ಲಿ ಯಾರು ತಪ್ಪು ಅಂತ ನಮಗೆ ಗೊತ್ತಿಲ್ಲಪ್ಪ, ಬಟ್ ಆಗಿದ್ದು ಮಾತ್ರ ನೋಡ್ತಾ ಇದ್ರೆ ಬೆಂಗಳೂರಿಗರ ಮನಸ್ಥಿತಿ ಹೇಗೆ ಬದಲಾಗೋಯ್ತು. ನಮ್ಮೂರಿನ ಜನ ಹಿಂಗಿರ್ಲಿಲ್ವಲ್ಲ, ಯಾಕೆ ಹಿಂಗೆ ಆಗೋದ್ರು ಅನ್ನೋ ಪ್ರಶ್ನೆ. ಅದು ಎರಡನೇ ಚರ್ಚೆ, ದರ್ಪದ ಸವಾರಿ. ಇನ್ನು ಈ ವಿಷಯಗಳ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಹೋಲಿಕೆ ಹೇಳಿಕೆ, ಪ್ರಶ್ನಾರ್ಹ ವ್ಯಂಗ್ಯ, ಎಲುಬಿಲ್ಲದ ನಾಲಿಗೆಯ ಸಂಪೂರ್ಣ ಬಳಕೆ. ಅಂದು BK ಹರಿಪ್ರಸಾದ್ ಅವರಿಂದ ಹೋಲಿಕೆ, ಇಂದು AICC ಅಧ್ಯಕ್ಷರಿಂದ BJP ಮತ್ತು RSS ತಾಲಿಬಾನಿಗೆ ಹೋಲಿಕೆ. ವಿಷಾದ ವ್ಯಕ್ತಪಡಿಸಿದವರು ಕ್ಷಮೆ ಕೇಳಲ್ಲ, ಕ್ಷಮೆ ಕೇಳಬೇಕಾದವರು ನಾನು ಪದವೇ ಬಳಸಿಲ್ಲ ಎಂಬ ಸಮರ್ಥನೆ. ಬೆಂಗಳೂರಿನ ರಸ್ತೆಯ ಮೇಲೆ ಮತ್ತೊಂದು ಅಮಾನವೀಯ ಉದಾಹರಣೆ, ಸಿನಿಮೀಯ ರೀತಿಯ ಘಟನೆ ರಾಜಧಾನಿಯಲ್ಲಿ. ಇನ್ನ ಈ ಚರ್ಚೆ ವಿಷಯಗಳ ಚೌಕಟ್ಟನ್ನು ನಿರ್ಧರಿಸೋ 4 ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ವಿಷಾದದಿಂದ ಕ್ಷಮೆ ಎಷ್ಟು ದೂರ? ಹೇಳಿದ್ಯಾಕೆ, ಆಮೇಲೆ ಹೇಳಲಿಲ್ಲ ಅನ್ನೋದು ಯಾಕೆ? ಅಂದ್ರೆ ಸಮರ್ಥನೆ ಅಂದ್ರೆ ಸಂಪೂರ್ಣ ಆಗ್ಬೇಕು. ಎಲುಬಿಲ್ಲದ ನಾಲಿಗೆಯ ಬಳಕೆ ಹೆಂಗೆ ಸಂಪೂರ್ಣನೋ ಹಂಗೆ ಸಮರ್ಥನೆ ಕೂಡ ಸಂಪೂರ್ಣ ಆಗಬೇಕಲ್ವಾ ಅಂತ. ಇನ್ನು ಚುನಾವಣೆ ಸಂದರ್ಭದಲ್ಲಿ ರೋಷಾವೇಶ ಓಕೆ, ಅವಹೇಳನ ಮಾಡೋದು ಯಾಕೆ? ರೋಷಾವೇಶ ಓಕೆ. ಇನ್ನು ಪ್ರಶ್ನಾರ್ಹ ಭಾಷೆಗೆ ಕಾರಣ ಗೆಲುವಿನ ಆಕಾಂಕ್ಷೆಯೋ ಅಥವಾ ಹತಾಶೆಯ ಒತ್ತಡವೋ? ಚುನಾವಣೆ ಹತ್ರ ಬರ್ತಿದ್ದಂಗೆ ಒತ್ತಡ ಅಂತೂ ಇರುತ್ತಪ್ಪ. ಆ ಒತ್ತಡ ಹತಾಶದಲ್ಲಿ ಪರಿವರ್ತನೆಯಾಗಿ ಆ ಹತಾಶೆ ಒಂದಷ್ಟು ಪದಗಳಿಗೆ ದಾರಿ ಮಾಡಿಕೊಟ್ಟು ಅದು ಎಲುಬಿಲ್ಲದ ನಾಲಿಗೆಯ ಮೂಲಕ ಹೊರಗೆ ಬಂದು ರಾಜ್ಯದ ಜನತೆ ಮುಂದೆ 16 ರೀತಿಯ ಪ್ರಶ್ನೆಗಳನ್ನ ಮೂಡಿಸಿ. ಇನ್ನು ರಾಜಧಾನಿ ಸವಾರರಿಗೆ ಬೇಕಾಗಿದೆಯಾ ತಾಳ್ಮೆ, ಸೌಜನ್ಯತೆ ಮತ್ತೆ ವಾಹನ ಚಾಲನೆಯ ಪಾಠ, ಒಂದು ರೀತಿಯಲ್ಲಿ ಪುನರಾವರ್ತನೆ ಬೇಕಾಗಿದೆಯಾ ಅಂತ ಕೇಳ್ತಿದ್ದೀವಿ. ಎಲ್ಲೋಯ್ತಪ್ಪ ನಮ್ಮ ನಾಗರಿಕತೆ? ಈ ಊರು ಹಿಂಗಿರ್ಲಿಲ್ಲ, ಈಗಲೇ ಹೋಲಿಕೆ ಶುರು ಮಾಡಿಬಿಟ್ರು. ಬೆಂಗಳೂರು ಕೂಡ ಡೆಲ್ಲಿ ಹಂಗಾಯ್ತು ಅಂತ ಅದನ್ನ ನಾವು ಕಂಪ್ಲೇಂಟ್ ಅಂತ ತಗೊಳ್ಳೋದು ಅಥವಾ ಅವಮಾನ ಅಂತಾನೆ ತಗೊಂಡ್ಬಿಡೋದು ಗೊತ್ತಾಗ್ತಾ ಇಲ್ಲ. ಇನ್ನ ಈ ಮೊದಲನೇ ಚರ್ಚೆ ವಿಷಯ, ಎಲುಬಿಲ್ಲದ ಎಲೆಕ್ಷನ್ ಎಲ್ಲಿಂದ ಶುರು ಆಯಿತು? ಶುರು ಆಗಿ ತುಂಬಾ ದಿನ ಆಯಿತು. ಇತ್ತೀಚಿನ ದಿನಗಳಲ್ಲಿ ಮತ್ತೊಂದಷ್ಟು ತಿರುವು ಬೆಳವಣಿಗೆಯನ್ನ ಕಾಣ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು AICCಯ ಅಧ್ಯಕ್ಷರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ. ಅವ್ರು ಹೇಳ್ತಾರೆ BJP ಮತ್ತೆ RSS ತಾಲಿಬಾನಿಗಳಂತೆ ಅಂತ. ಆ ಮಾತನ್ನು ಕೇಳೋಣ. ಅದಾದ ನಂತರ BJPಯ ರಾಜ್ಯಾಧ್ಯಕ್ಷರು ಅವ್ರು ಹೇಳ್ತಾರೆ ಒಂದು ರಾಷ್ಟ್ರೀಯ ಪಕ್ಷ ಮಾತು ಬಂದ್ರೆ ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡೇ ಮಾತಾಡೋದು, ಮತ್ತೊಂದು ಪಕ್ಷದಲ್ಲಿ ಅಣ್ಣ ತಮ್ಮಂದ್ರು ಮಾತಾಡಿದ್ರೆ ಚಪ್ಪಲಿ ಒಬ್ಬರು ಎದೆ ಮೇಲೆ, ಹೀಗೆ ಏನೋ ಹೇಳ್ತಾರಪ್ಪ. ಕೇಳ್ಬಿಡೋಣ ಆ ಮಾತನ್ನ. संविधान की पूजा आप नहीं करते, मनुस्मृति की पूजा करते हो। आप मनु की पूजा करते हो, मनुस्मृति में हो या RSS में महिलाओं को कोई जगह नहीं है। महिलाओं को नीचे देखा जाता है। तालिबान वाले वहां पर जो शिक्षा लड़कियां पाने के लिए कोशिश करते हैं उनको तबाह और तंग करते हैं। वैसा ही हमारे पास था और आज भी उसको लाने की कोशिश RSS और BJP कर रही है. ತಾಲಿಬಾನ್ ಅನ್ನುವಂಥದ್ದನ್ನ ಸಂಸ್ಕೃತಿಯನ್ನ ಬೆಳೆಸಿದವರು, ಹುಟ್ಟಾಕ್ದವರು ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಇರೋದು ಕಾಂಗ್ರೆಸ್ ಪಕ್ಷದವರು. ಇನ್ನೊಂದು ಕುಟುಂಬದ ಪಾರ್ಟಿ ಇದೆ, ಅಪ್ಪ ಮಕ್ಕಳ ಪಾರ್ಟಿ. ಅವ್ರ ಪಾರ್ಟಿ ಒಳಗೆ ಮೀಟಿಂಗ್ ನಡೆದ್ರೆ ಚಪ್ಪಲ್, ಒಬ್ಬನ ಚಪ್ಪಲ್ ಇನ್ನೊಬ್ಬನ ದೇಹದೊಳಗೆ. ಬಿಜೆಪಿಯಲ್ಲಿ ಮಾತ್ರ ಚಪ್ಪಲ್ ನಮ್ಮಲ್ಲಿ ಇರ್ತದೆ, ಹೊರಗಡೆ ಶಾಂತವಾಗಿ ಇಟ್ಟಿರ್ತಾರೆ. ಇವತ್ತು ಅಲ್ಲಿ ಏನು ಶುರುವಾಗಿದೆ ಅಂತ ಹೇಳಿದ್ರೆ, ಅಪ್ಪ ಮಕ್ಕಳ ಪಾರ್ಟಿಯಲ್ಲಿ ಅಣ್ಣ ದೊಡ್ಡವನ ತಮ್ಮ ದೊಡ್ಡವನ ಪ್ರಾರಂಭ ಆಗಿದೆ. ರಾಷ್ಟ್ರೀಯ ಪಾರ್ಟಿ ಒಳಗೆ ಯಾರು ಮುಖ್ಯಮಂತ್ರಿ ಅಂತ ಹೇಳುವಂತದ್ದು ಹೊರಟಾಗಿದೆ. ದೇವೇಗೌಡರ ಕುಟುಂಬದ ಬಗ್ಗೆ ನಳಿನ್ ಕುಮಾರ್ ಕಟೀಲ್ಗೆ ಮಾಧ್ಯಮದ ಸ್ನೇಹಿತರಿದ್ದೀರಿ, ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ.
ದೇವೇಗೌಡರ ಉಗುರಿಗೆ ಸಮಾನ ಇಲ್ಲ, ದೇವೇಗೌಡರ ಬಗ್ಗೆ ಧೂಳಿಗೆ ಸಮ ಇಲ್ಲ ನಳಿನ್ ಕುಮಾರ್ ಕಟೀಲ್. ನಾವು ಅಪ್ಪ ಮಕ್ಕಳು ಚಪ್ಪಲಿ ಹೊಡೆದಾಡ್ತೀವಂತೆ, ಏನಾದ್ರೂ ನಾಲಿಗೆಗೆ ಒಂದು ಹಿಡಿತಾ ಇದೆಯಾ ನಳಿನ್ ಕುಮಾರ್ ಕಟೀಲಿಗೆ? ಇದು ಬಿಜೆಪಿ ಸಂಸ್ಕೃತಿನ? ಈ ಚರ್ಚೆಯಲ್ಲಿ ನನ್ನ ಜೊತೆ ಮೋಹನ್ ವಿಶ್ವ ಅವರು ಬಿಜೆಪಿಯ ವಕ್ತಾರರು, ಚರಣ್ ಗೌಡರು ಜೆಡಿಎಸ್ನ ವಕ್ತಾರರು, MLC ಹಾಗೂ ಕಾಂಗ್ರೆಸ್ನ ವಕ್ತಾರರಾದ ನಾಗರಾಜ್ ಯಾದವ್ ಅವರು. 3 ಜನ ಸ್ಟುಡಿಯೋನಲ್ಲೇ ಇದ್ದೀರಿ. ಎಲುಬಿಲ್ಲದ ಎಲೆಕ್ಷನ್ನು, ಇಲ್ಲಾದರೂ ಎಲುಬನ್ನ ಒಂದು ಸ್ವಲ್ಪ ತೋರಿಸೋಣ, ಸಂಯಮವನ್ನು ಕಾಪಾಡಿ ಚರ್ಚೆ ಮಾಡೋಣ. ನಾಗರಾಜ್ ಯಾದವ್ ಅವರಿಂದನೇ ಶುರು ಮಾಡ್ಬೋದಾ ಅಂತ? ಅದು ನಿಮ್ಮ ಹಕ್ಕಲ್ವಾ? ಯಾರಿಂದ ಸರ್ ಪ್ಲೀಸ್ ಸರ್. ನಿಮಗೂ ಇವತ್ತು ಸರ್ ಅಫ್ಕೋರ್ಸ್ ಅದಕ್ಕೆ ಇದಕ್ಕೆ ಎಲುಬು ಇದೆ ಸರ್, ಅಧಿಕಾರನೂ ಇದೆ ಸರ್. ನಾಲಿಗೆ ಎಲುಬಿಲ್ಲ, ನಿಮ್ ಕಂಟ್ರೋಲ್ ಇದೆ. ಸರ್ ನಿಯಂತ್ರಣ ಇದೆ ಸರ್. ನಿಯಂತ್ರಣ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಸರ್. ನಿಯಂತ್ರಣನೇ ಒಂಥರ ಎಲುಬು ಸರ್. ಸ್ಟೇಟ್ ಪದ ಅಲ್ಲ ಸರ್. ಈಗ ನಿಖಿಲ್ಗೆ ನಾಲಿಗೆ ಇದೆ, ನಾಲಿಗೆ ಎಲುಬಿಲ್ಲ. ನೀವು ಹೋಲಿಕೆ ಹೇಳಿಕೆನಲ್ಲಿ ಸ್ಟಾರ್ಟ್ ಮಾಡಿ. ಸ್ವಾಗತ ಸರ್. ನೀವೇ ಸ್ಟಾರ್ಟ್ ಮಾಡ್ಬೋದು ಸರ್. ಹೇಳಿ ಸರ್. ಸರ್ ಹೋಲಿಕೆ ಹೇಳಿಕೆ ಓಕೆ, ಒಂದೊಂದಾಗಿ ಮಾತಾಡೋಣ. ಪ್ಲೀಸ್. ಗಂಭೀರ ಹರಿಪ್ರಸಾದ್ ಅವರಿಂದ ಶುರು ಮಾಡಿ. ಇಲ್ಲ, ನಿಮ್ಮ ಟಾಪಿಕ್ ಹೇಳಿದ್ರು ವೈಯಕ್ತಿಕ ಹೇಳಿಕೆಗಳಿಂದ ಹೆಚ್ಚಾಗಿ ಎಲುಬಿಲ್ಲದ ಎಲೆಕ್ಷನ್ ಅಂತ. ದೊಡ್ಡದ 224 ಕಾನ್ಸ್ಟಿಟ್ಯೂನ್ಸಿಗಳು ಅಪ್ಲೈ ಆಗ್ತಕ್ಕಂಥ ಪದವನ್ನು ಎಲೆಕ್ಷನ್ ರಾಜ್ಯದ ರಾಜಕಾರಣಕ್ಕೆ ಅಪ್ಲೈ ಆಗುವಂತ ಇವತ್ತಿಗೆ ರಾಜ್ಯದ ರಾಜಕಾರಣ, ನಾಳೆಗೆ 543 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ. ನೀವು ಬಹಳ ದೊಡ್ಡ ಪದವನ್ನು ಯೂಸ್ ಮಾಡಿದ್ದೀರಿ, ಒಬ್ಬರಿಗೆ ಸೀಮಿತವಾಗಿ ಮಾತಾಡ್ತಾ ಇಲ್ಲ. ಹಾಗಾಗಿ ಡಿಬೇಟ್ ನಾನು ಬಹಳ ಗಂಭೀರವಾಗಿ ತಗೊಂಡು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಖರ್ಗೆ ಸಾಹೇಬ್ರು ಹೇಳಿದ ವಿಚಾರಗಳನ್ನ ತಗೊಳ್ಳೋಣ. ಮೊದಲು ದೊಡ್ಡವರು ಹೇಳಿದ ಮಾತುಗಳ ಕೇಳಿ. ಅವ್ರು ಹೇಳಿದಂಥ ಪದ ಏನು? ಅವರು ಮಹಿಳೆಯರ ಮೇಲೆ ಆಗ್ತಾ ಶೋಷಣೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ತಾಲಿಬಾನಿಗಳಿಗೆ ಹೋಲಿಕೆ ಮಾಡ್ತಕ್ಕಂಥ ವಿಚಾರನ ಹೇಳ್ತಾರೆ. ಆದರೆ ಒಂದು ತಿಳ್ಕೋಬೇಕಾಗ್ತದೆ, ಇದು ನಿಮ್ಮ ರಾಜಕಾರಣ ವಿಶ್ಲೇಷಣೆಯಲ್ಲಿ ಅನವಶ್ಯಕ ಇರ್ಬೋದು, ಆದರೆ ಅವ್ರು ಹೇಳಿರ್ತಕ್ಕಂಥ ಪದವನ್ನು ನಾನು ಜಸ್ಟಿಫೈ ಮಾಡ್ಕೊಳ್ತಾ ಇಲ್ಲ. ತಾತ್ಪರ್ಯವನ್ನು ನಿಮಗೆ ಹೇಳಲಿಕ್ಕೆ ನೋಡ್ತೀನಿ. ಯಾರು ಈ ದೇಶದಲ್ಲಿ ಮನುಸ್ಮೃತಿಯನ್ನು ಪರಿಪಾಲನೆ ಮಾಡಬೇಕು, ತರಬೇಕು ಅಂತ ಆಲೋಚನೆ ಮಾಡಿದ್ದಾರೋ, ಆ ಸಾವಿರಾರು ವರ್ಷಗಳ ಹಿಂದೆ ಯಾವ ಶೋಷಣೆಗೊಳಗಾಗಿದ್ದ ಮಹಿಳೆಯರು ಆ ದಿಕ್ಕಿನತ್ತ ಧರ್ಮದ ರಾಜಕಾರಣವನ್ನು ಮಾಡ್ತಕ್ಕಂಥ, ಧರ್ಮವನ್ನು ತಂದು ರಾಜಕಾರಣದಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಆ ಪಾಪಿಗಳಿದಾವಲ್ಲ ತಾಲಿಬಾನ್ಗಳು, ಅವ್ರು ಮಾಡ್ತಕ್ಕಂಥ ಮನಸ್ಥಿತಿಗೆ ಬಂದಿರ್ತಿರ್ತಕ್ಕಂಥ RSS ಅವರನ್ನು ಮಾತನ್ನು ಅಂದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ ನಾನು ಆ ಮಾತುಗಳನ್ನು ಹೇಳ್ತಾ ಇಲ್ಲ. ಖರ್ಗೆ ಸಾಹೇಬ್ರು ಹೇಳ್ತಕ್ಕ ಅರ್ಥ ಏನು ಅಂತಂದರೆ, ಒಂದು ನಿಮಿಷ ಮುಗಿಸ್ತೀನಿ, 30 ಸೆಕೆಂಡ್. ಖರ್ಗೆ ಸಾಹೇಬ್ರು ಹೇಳೋ ಅರ್ಥ ಏನು ಅಂತಂದರೆ, ಯಾವ ಮನಸ್ಥಿತಿಗೆ ಈ ಆಡಳಿತ ಪಕ್ಷಗಳು ಬಂದಿದೆಯೋ ಅನ್ನೋದಾದರೆ ಅದು ಬಹಳ ದುರಾದೃಷ್ಟ. ಈ ಮನಸ್ಥಿತಿ ಹೊರಗೆ ಬರಬೇಕು. ಈ ದೇಶವನ್ನು ಯಾವ ಮಾತಿನ ಮೇಲೆ ಮಾತಾಡ್ತೀವಿ, ನಾವು ಮಾತಾಡುವಾಗ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ ಅಂತ ಹೇಳ್ತೀವೋ ಅದ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ಯಾಕಂತಂದರೆ ನಾವು ಈಗ ನೋಡಿದ್ವಿ, ಸಾಯಂಕಾಲ ಎಲ್ಲರೂ ಡಿಬೇಟ್ ಮಾಡ್ಕೊಬಂದೆ ನಾನು, ನಮ್ಮ ದೇವಸ್ಥಾನದ ಮುಸಲ್ಮಾನರು ಯಾರೂ ಕೂಡ ಅಲ್ಲಿ ವ್ಯಾಪಾರ ಮಾಡಬಾರ್ದು. ಎಂಥದ್ರಿ? ಆಜಾನ್ ಬಗ್ಗೆ ಮಾತಾಡ್ತಕ್ಕಂಥ, ಹಲಾಲ್ ಕಟ್ ಬಗ್ಗೆ ಮಾತಾಡ್ತಕ್ಕ. ಒಂದು ನಿಮಿಷ, ಸಂವಿಧಾನ ಚೌಕಟ್ಟಿನ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಬಂದಾಗ ಎಲ್ಲ ಧರ್ಮಗಳನ್ನು ನಮಗೆ ಪ್ರೀತಿಯಿಂದ ನೋಡ್ತಕ್ಕಂಥ ಆಲೋಚನೆಗಳು ನಮ್ಗೆ ಇರಬೇಕೇ ಹೊರತು, ನೀವು ಸಾವಿರಾರು ವರ್ಷಗಳಿಂದ ಯಾವ ರೀತಿಯಲ್ಲಿ ಮೂಢನಂಬಿಕೆಗಳನ್ನು ಕೂಡಿತ್ತು ಈ ದೇಶ, ಆ ಪರಿಸ್ಥಿತಿ ತಗೊಂಡೋಗ್ತಿರಲ್ಲ, ಅದು ನಮಗೆ ಒಪ್ಪಿಗೆ ಆಗೋದಲ್ಲ ಅನ್ನೋ ಮಾತು ಹೇಳಿರಬೇಕು. ಒಂದೇ ಒಂದು ನಿಮಿಷ, ನಿಮ್ಮ ಮಾತಲ್ಲೇ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಹೇಳಿ. ನೀವೇ ಹೇಳಿದ್ರಿ, ಏನು ಹೇಳಿದ್ರಿ? ಪಾಪಿ ತಾಲಿಬಾನಿಗಳು. ಹೌದು, ಅವ್ರಿಗೆ ನಿಮ್ಮ ಪ್ರತಿಸ್ಪರ್ಧಿಗಳು ರಾಜಕಾರಣ ಮಾಡ್ತೀರಿ. ಇವರು ಪಾಪಿಗಳೇ. ಈ ದೇಶವನ್ನು ಅಧೋಗತಿಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥ, ಈ ದೇಶವನ್ನ ಧರ್ಮದ ಹೆಸರಲ್ಲಿ ಹೊಡಿತಾ ಇರ್ತಕ್ಕಂಥವ್ರು, ಈ ದೇಶನ ಭಾಷೆಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ವಿನಾಶಕ್ಕೆ ತಗೊಂಡು ಹೋಗ್ತಾ ಇರ್ತಕ್ಕಂಥವ್ರನ್ನ ಪಾಪಿಗಳಂದ್ರೆ ಪುಣ್ಯಾತ್ಮರು ಅಂತ ಹೇಳ್ಬೇಕಾ? ಪ್ಲೀಸ್ ಟೆಲ್ ಮೀ. ಅಂದ್ರೆ ಯು ಆರ್ ಓಕೆ ವಿತ್ ಇಟ್? ಐ ಆಮ್ ನಾಟ್. ಕರೆಕ್ಟ್ ಇದೆ. ಆದ್ರೆ ಕರೆಕ್ಟ್ ಇದೆ. ನೀವೇ ಹೇಳ್ತಿದ್ದೀರಿ. ನಾನು ತಗೊಂಡಿದ್ದ ಅರ್ಥ ಈ ತರ. ನೀವು ತಗೊಳ್ತಾ ಇರ್ತಕ್ಕಂಥದ್ದು ಯಾಕೆ ಹೋಲಿಕೆ ಮಾಡಬೇಕು? ತಾಲಿಬಾನ್ಗೆ ಹೋಲಿಕೆ ಮಾಡಿದ್ರೆ ಹಿಂದೂಗಳನ್ನ ಅವಮಾನ ಮಾಡಿದ್ರು ಅಂತ ಅದನ್ನು ರಾಜಕೀಯ ಉಪಯೋಗಿಸ್ಕೊಳ್ತಕ್ಕಂಥ ಸಣ್ಣತನ ಇರ್ತಕ್ಕಂಥ ಬಿಜೆಪಿ ಅವರು ನೀವಲ್ಲ. ಮೋಹನ್ ಅವರೇ, ಅಲ್ಲ ಅವ್ರು ಏನ್ ಬೇಕಾದ್ರೆ ಹೇಳ್ಬೋದು ಬಿಡಿ. ನಾನ್ ಕೇಳೋದು ಹೇಳ್ಬೇಕಲ್ಲ, ಸತ್ಯ ತಪ್ಪಿದ್ರೆ ನನಗೆ ವಾಪಸ್ ಹೇಳಿ. ಅದು ನಿಮ್ಮ ದೃಷ್ಟಿಯಲ್ಲಿ ಅದು ಸತ್ಯ. ಹೋಲಿಕೆ ಮಾಡಿರೋದು ನಿಜ. ಹೋಲಿಕೆನ ನೀವು ಮಾಡಾದ್ಮೇಲೆ ಸೆಲೆಕ್ಟಿವ್ ಆಗಿ ನೀವು ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ನಾನು ನಾಯಕನ ಅರ್ಥವನ್ನ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಬಲ್ಲೆ ಹೊರತು ನೀವಲ್ಲ. ನೀವು ಬೇಕಾದ್ರೆ ವಿಶ್ಲೇಷಣೆ ಮಾಡೋದು, ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ ನಿಮಗೆ, ವಿಶ್ಲೇಷಣೆ ಮಾಡಿ. ಆದರೆ ನಾನೊಬ್ಬ ಕಾರ್ಯಕರ್ತನಾಗಿ ನನ್ನ ನಾಯಕ ಹೇಳಿರ್ತಕ್ಕಂಥದ್ದು, ಈ ದೇಶವನ್ನು ಯಾರು ವಿಚಿತ್ರ ಶಕ್ತಿಗಳಿದೆಯೋ ಆ ದೇಶವನ್ನು ಧರ್ಮದ ಹೆಸರಲ್ಲಿ ಧರ್ಮಾಧಾರಿತ ರಾಜಕಾರಣ ಮಾಡಿರ್ತಕ್ಕಂಥ ಪಾಕಿಸ್ತಾನದ ಕಡೆಗೆ ತಗೊಂಡು ಹೋಗ್ತಾರಲ್ಲ, ಅದು ನನಗೆ ಕೋಪ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಪಾಕಿಸ್ತಾನದ ಕಡೆಗೆ
ಇವ್ರು ಮಾಡ್ತಾ ಇರೋ ಕೆಲಸಗಳು ಆಯ್ತು, ಈಗ ನೀವು ಹೇಳಿದ್ದೀರಿ. ಯಾಕೆ ಹೌದು ಅದು ಸರಿ, ಆಯ್ತು, ನೀವು ಹೇಳಿದ್ದೀರಿ. 30 ಸೆಕೆಂಡ್ ಯಾಕೆ ಹೇಳ್ತೀನಿ ಕೇಳ್ತಾ ಯಾಕೆ ಗೊತ್ತಾ ಪಾಕಿಸ್ತಾನದಲ್ಲಿ ಐ ವಿಲ್ ನಾಟ್ ಇಂಟರ್ಫಿಯರ್ ವೆನ್ ಹಿ ಇಸ್ ಟಾಕಿಂಗ್. ನಾನು ಕೇಳಿದೆ ಮಾತಾಡುವಾಗ ನಾನು ಬೇರೆ ಅವ್ರು ಮಾತ್ರ ಇಂಟರ್ಫಿಯರ್ ಆಗಲ್ಲ. ನಾನು ಕೇಳ್ತಾ ಇರ್ತಕ್ಕಂಥದ್ದು ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿರ್ತಕ್ಕಂಥ ನೆರವಲ್ಲಿರ್ತಕ್ಕಂಥ ದೇಶ ಧರ್ಮಾಡಳಿತ ರಾಜಕಾರಣವನ್ನು ಮಾಡಿ ಧರ್ಮ ಮಿಶ್ರಿತ ರಾಜಕಾರಣ ಮಾಡಿ ತಿನ್ನಕ್ಕೆ ಊಟ ಇಲ್ದಿರಾಗ್ಬಿಟ್ರೆ ನಮ್ಮನ್ನ ಆ ದರಿಗೆ ತಗೊಂಡೋಗ್ಬೇಡ್ರಪ್ಪ. ಈ ದೇಶ ಬಹಳ ಪವಿತ್ರವಾದ ದೇಶ ಅಂತ ಹೇಳ್ತಾ ಇದೀವಿ. ಏನ್ ಹೇಳ್ತಿದ್ದೀರಾ ಸರ್? ಇದು ನೋಡೋದಕ್ಕೆ 2 ರೀತಿ ಇದೆ. 2ನೇ ರೀತಿಗೆ ಆಮೇಲೆ ಬರ್ತೀನಿ. ಮೋಹನ್ ವಿಶ್ವ ಅವರೇ, ಈಗ ಹೋಲಿಕೆ ಅನ್ನೋದು ಬರೀ ಅಲ್ಲಿ ಮಾತ್ರ ಆಗ್ಲಿಲ್ಲ. ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಚಪ್ಲಿ ಅನ್ನೋ ಮಾತನ್ನು ಹೇಳಿದ್ರು. ಅವರು ಫಸ್ಟ್ ಉಲ್ಲೇಖ ಮಾಡಿದ್ದು ಈ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಮೇಶ್ ಕುಮಾರ್ ಮತ್ತೆ KH ಮುನಿಯಪ್ಪ ಅವರ ಬೆಂಬಲಿಗರು ಕೋಲಾರ್ನಲ್ಲಿ ಕತ್ಪಟ್ಟಿ ಹಿಡ್ಕೊಂಡು ಚಪ್ಲಿಗಳು ಹಿಡ್ಕೊಂಡು ಒಬ್ರಿಗೊಬ್ರು ಹೊಡೆದಾಡಿದ್ರಲ್ಲ, ಅದ್ರ ಬಗ್ಗೆ ಉಲ್ಲೇಖ. ಅದಾದ್ಮೇಲೆ ಜೆ ಡಿ ಎಸ್ಸಿನ ಕುಟುಂಬ ರಾಜಕಾರಣ, JDS-ನ ನ್ಯೂಕ್ಲಿಯಸ್ ದೇವೇಗೌಡರ ಮನೆ ಬಗ್ಗೆ ಮಾತಾಡಿದ್ದಾರೆ. ನಾನು ಚರಣ್ ಗೌಡ್ರನ್ನ ಆಮೇಲೆ ಮಾತಾಡಿಸ್ತೀನಿ. ಈ ಹೋಲಿಕೆ ಬಗ್ಗೆ ಫಸ್ಟ್ ಆಫ್ ಆಲ್ ತಾಲಿಬಾನಿಗಳು ನೋಡಿ, ಈ ಪಾಕಿಸ್ತಾನಕ್ಕಿಂತ ಮುಂಚೆ ದಿವಾಳಿ ಆಗಿರುವಂತ ಯಾವ್ದಾರ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್. ಪಾಕಿಸ್ತಾನ ಸರ್ ಅವ್ರು ಮಾತಾಡ್ಲಿ, ನಾನು ಇವಾಗ ಮಾತಾಡ್ತಾ ಇದ್ದೀನಿ, ಆಯ್ತಲ್ಲ. ದಿವಾಳಿ ಆಗಿರೋ ಪಕ್ಷಕ್ಕೆ ಇನ್ನೇನ್ ಸಿಗುತ್ತೆ ಹೇಳಿ? ಏನಾರು ಒಂದು ಹಿಂಗೆ ಹೇಳ್ತಿರ್ಬೇಕಲ್ಲ. ಮುಂಚೆನೆ ಅದೊಂಥರ ಈ ಕಚ್ಚೆ ಹರಕರ ಪಕ್ಷ, ಅದು ನಾಲ್ಗೆ ಸರಿ ಇಲ್ದಿರೋ ಪಕ್ಷ. ಅದು ಇವಾಗಿಂದ ಅಲ್ಲ, ಅವಾಗ್ಲಿಂದನೂ ಅರ್ಥ ಆಯ್ತಲ್ಲ. ಇದೇ ಕೆಲಸನೇ ಮಾಡ್ಕೊಂಡ್ ಬಂದಿದ್ದು. ನೋಡಿ, ಸೋನಿಯಾ ಗಾಂಧಿ ಅವರು ಗುಜರಾತ್ ಅಲ್ಲಿ ನಮ್ಮ ಪ್ರಧಾನಮಂತ್ರಿಗಳನ್ನ ಕರೆದ್ಬಿಟ್ರು. ವೈಯಕ್ತಿಕ ನಿಂದನೆಗಳ ಆಕ್ಷೇಪ. ಸರ್ ಅವರು ಜನರಲ್ ಸ್ಟೇಟ್ ಇಸ್ ನಾಟ್ ಮೇಕಿಂಗ್ ಇಟ್ ಪರ್ಸನಲ್ ಇಲ್ಲ ಸರ್. ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಪ್ರಧಾನಮಂತ್ರಿಗಳ ಬಗ್ಗೆ ನೋಡ್ತಾ ಬನ್ನಿ. ಇದು ಅವತ್ತಿಂದ ನಡ್ಕೊಂಡ್ ಬಂದಿರೋದಲ್ಲ. ತಿರ್ಗಾ BK ಹರಿಪ್ರಸಾದ್ ಅವ್ರ ಬ್ಯಾಕ್ ಗ್ರೌಂಡ್ ಗೊತ್ತು. ಒಂದೇ ಒಂದು ಚುನಾವಣೆ ಗೆಲ್ಲೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ಈ ತರ ಬಾಯಿಗೆ ಬಂದಂಗೆ ಮಾತಾಡೋಲ್ಲ ಎಕ್ಸ್ಪರ್ಟ್ ಅವರು. ತಿರ್ಗಾ ಅವ್ರ ಬ್ಯಾಕ್ ಗ್ರೌಂಡ್ ಗೊತ್ತು ನಿಮ್ಗೆ. ಅವ್ರು ಈ ರೌಡಿಸಮ್ ಬ್ಯಾಕ್ ಗ್ರೌಂಡ್ ಇಂದ ಬಂದರೆ ಹೊರತು ಅವ್ರು ಯಾವ್ದು ಒಂದು ಸುಶಿಕ್ಷಿತವಾಗಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯಿಂದ ಬಂದಿರೋ ಖಂಡಿತವಾಗ್ಲೂ ಅವ್ರು ಇವತ್ತು ಈ ತರ ಆಡ್ತಿರ್ಲಿಲ್ಲ. ಆಸ್ ಸಿಂಪಲ್ ಆಸ್ ದಟ್. ತಿರ್ಗಾ ಅವ್ರು ಹೇಳಿದ್ರು RSS-ನ ತಾಲಿಬಾನ್ಗೆ ಹೋಲಿಕೆ ಮಾಡಿದ್ರು. ಇವ್ರು ಧರ್ಮ ರಾಜಕಾರಣ ಬಗ್ಗೆ ಬಹಳ ಮಾತಾಡಿದ್ರು. ತಾಲಿಬಾನಿಗಳು ಬುರ್ಕಾ ಹಾಕೋದನ್ನ ಹಿಜಾಬ್ ಹಾಕೋದ್ರ ಪರವಾಗಿ ನಿಂತ್ಕೊಂಡ್ರು. ಭಾರತದಲ್ಲಿ ಹಿಜಾಬ್ ಬುರ್ಕಾ ಪರವಾಗಿ ನಿಂತವ್ರು ಯಾರು? ಇದೇ ಕಾಂಗ್ರೆಸ್ ಪಕ್ಷ. ಯಾರಾಗಾದ್ರೆ ತಾಲಿಬಾನಿಗಳು? ಕಾಂಗ್ರೆಸ್ ಅಲ್ವಾ ತಾಲಿಬಾನಿಗಳು? ನಾವ್ ಹೇಳ್ತಿರೋದು ಈ ತ್ರಿವಳಿ ತಲಾಕ್ ವಿಚಾರದಲ್ಲಿ ಸಪೋರ್ಟ್ ಮಾಡಿದ್ಯಾರೋ ಇದೇ ಅಫ್ಘಾನಿಸ್ತಾನ ತಾಲಿಬಾನಿಗಳು. ಇಂಡಿಯಾದಲ್ಲಿ ಸಪೋರ್ಟ್ ಮಾಡಿದ್ಯಾರೋ ಇದೇ ಕಾಂಗ್ರೆಸ್ ತವರು. ಹಾಗಾದ್ರೆ ತಾಲಿಬಾನಿಗಳನ್ನ ಇವ್ರ ತಾನೇ ಅನ್ಕೋಬೇಕು. ಅರ್ಥ ಆಯ್ತಲ್ಲ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾಲಿಬಾನ್ ಮನಸ್ಥಿತಿ ಅಂತ ಅವ್ರು ಹೇಳ್ತಾರೆ, ತಾಲಿಬಾನಿ ಕ್ರಿಯಾಶೀಲತೆ ಅಂತ ನೀವ್ ಹೇಳ್ತೀರಿ. ಎರಡೂ ಕ್ರಿಯಾಶೀಲತೆ ನಾನು ಹೇಳಿದ್ನಲ್ಲ. ಕ್ರಿಯೆಯಲ್ಲಿ ನೀವು ತಾಲಿಬಾನಿಗಳು, ಮನಸ್ಥಿತಿಯಲ್ಲಿ ಇವ್ರು ತಾಲಿಬಾನಿಗಳು. ಕರೆಕ್ಟಾ? ಅಲ್ಲ ಒಂದ್ ನಿಮಿಷ ಅವ್ರು ಕೇಳ್ತಾರೆ, ನಾನು ಪ್ರಶ್ನೆ ಕೇಳ್ತಲ್ಲ. ಈಗ ಕ್ರಿಯೆನಲ್ಲಿ ನಾಗರಾಜ್ ಯಾದವ್ ಅವರೇ, ಅಲ್ಲ ಮೋಹನ್ ಕಮಿಂಗ್ ಬ್ಯಾಕ್ ಟು ಯು. ಕ್ರಿಯೆನಲ್ಲಿ ಕಾಂಗ್ರೆಸ್ ಅವರು ತಾಲಿಬಾನಿಗಳು, ಮನಸ್ಥಿತಿನಲ್ಲಿ ಬಿಜೆಪಿ ಅವರು ತಾಲಿಬಾನಿಗಳು. ಹೌದಾ? ಸಾಧ್ಯವೇ ಇಲ್ಲ. ನಮ್ಮ ಅವ್ರು ಹೇಳ್ತಿದ್ರಲ್ಲ ಕ್ರಿಯೆನಲ್ಲಿ ಆಯ್ತು. ನನ್ನ ಪ್ರಶ್ನೆಗೆ ಉತ್ತರಗಳಿದೆ. ಅವರು ನಮ್ಮ ಹಿಜಾಬ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ನಾವು ಮಾತಾಡ್ತಾ ಇದ್ರು ಹಿಜಾಬ್ ಬಗ್ಗೆ ಅಲ್ಲ. ಕೇಳಿ, ನಾವು ಮಾತಾಡ್ತಾ ಇರ್ತಕ್ಕಂಥ ಈ ಸಣ್ಣ ವಿಚಾರಗಳೆಲ್ಲ. ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ 2.5 ವರ್ಷಗಳ ಹಿಂದೆ ಯಾವ ರೀತಿ ಮೂಢನಂಬಿಕೆಗಳ ಕುಡಿತು ಆ ಮಟ್ಟಕ್ಕೆ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ. ಆ ವಿಚಾರ ಯಾವ್ದಪ್ಪ ಮೂಢನಂಬಿಕೆ? ದೇಶ ಬಗ್ಗೆ ಹಾಕ್ಸೋದು ಮೂಢನಂಬಿಕೆ ಅದಲ್ಲ. ಹಿಜಾಬ್ ಬಗ್ಗೆ ಹಿಜಾಬ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಖರ್ಗೆ ಸಾಹೇಬ್ರ ವಿಚಾರ ಅಂತಂದ್ರೆ ಯಾವ ಮೂಢನಂಬಿಕೆಗಳನ್ನ ಕೂಡಿರ್ತಕ್ಕಂಥ ವಿಚಾರಧಾರೆಗಳನ್ನ ಇಟ್ಕೊಂಡು ಇವರೆಲ್ಲ ಈ ದೇಶವನ್ನ ಹೊಡಿಲಿಕ್ಕೆ ಹೊಟ್ಟಿದ್ದಾರೆ. ಪ್ರಶ್ನೆ ಬಂತಲ್ಲ, ನಾನು ಅದಕ್ಕೆ ಹೇಳ್ತೀನಿ. ನೀವೇನ್ ಹೇಳಿದ್ರಿ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಾತನ್ನ ಕೇಳಿ ಅವ್ರು ಏನ್ ಹೇಳಿದ್ರು? ಮಹಿಳೆಯರನ್ನ ಸಪ್ರೆಸ್ ಮಾಡೋ ಶೋಷಣೆ. ಮಹಿಳೆಯರ ಶೋಷಣೆ, ಮಹಿಳೆಯರ ಹಕ್ಕುಗಳನ್ನ ಒಂದ್ ರೀತಿಯಲ್ಲಿ ಒತ್ತಿಕ್ಕೋದು ಅಲ್ವಾ? ಹಿಜಾಬ್ ಅನ್ನೋದು ಇಸ್ ದಟ್ ನಾಟ್ ಸಪ್ರೆಸಿವ್ ಟುವರ್ಡ್ಸ್ ಅ ವುಮನ್? 1 minute. ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ವೈಯಕ್ತಿಕ ಇಚ್ಛೆ, ಹಾಕೊಳ್ಳೋರು ಹಾಕೊಳ್ತಾರೆ, ಬೇಡವ್ರು ಬಿಡ್ತಾರೆ. ಅದರಲ್ಲಿ ಕಾಂಗ್ರೆಸ್ ಸ್ಟ್ಯಾಂಡ್ ಏನಿತ್ತು? ಏನಿತ್ತು? ಫಾರ್ ಹಿಜಾಬ್.
ಏನಿತ್ತು ಒಂದ್ ನಿಮಿಷ, ಏನಿತ್ತು? ನಮ್ಮ ಸ್ಟ್ಯಾಂಡ್ ಏನಿತ್ತು, ಸಂವಿಧಾನ ಆಶಯಗಳ ಅನುಗುಣವಾಗಿ ಎಲ್ಲರೂ ನಡ್ಕೋಬೇಕಾಗಿತ್ತು. ಈ ಸಣ್ಣ ವಿಚಾರವನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಸಾಲ್ವ್ ಮಾಡಬೇಕಾಗಿತ್ತು. ಇದು ಬೇಕಾಗಿತ್ತು ಬಿಜೆಪಿ ಅವರಿಗೆ. ಶಾಲುಗಳು ಕೊಟ್ಟು, ಕೇಸರಿ ಶಾಲು ಕೊಟ್ಟು ರಾಜಕಾರಣ ಮಾಡಿದ್ರು. ಅದಕ್ಕೆ ನಾವು ವಿರೋಧ. ನಾವು ಕೋರ್ಟಿನ ತೀರ್ಪನ್ನ ಖಂಡಿತವಾಗ್ಲೂ ಪಾಲಿಸ್ತೀವಿ, ಗೌರವಿಸಲ್ಲ. ನಂಬಿಕೆ ಇಲ್ಲ. ನಾಗರಾಜ್ ಯಾದವ್ ಅವರು ಓಪನಿಂಗ್ ರಿಮಾರ್ಕ್ಸ್ ನಿಮ್ದು ಆಯ್ತು, ಮೋಹನ್ ಅವ್ರ ಆಯ್ತು, ಚರಣ್ ಗೌಡ್ರು ಮಾತಾಡ್ತಾರೆ. ಸರ್ ಚರಣ್ ಗೌಡ್ರು, ನಾವು 5 ಜನಕ್ಕೆ ಕಾನೂನುಬದ್ಧ ಹೋರಾಟ ಮಾಡುವ ವಿಚಾರಕ್ಕೆ ನಾವು ಮಾತಾಡಿದಾಗ ಸಂವಿಧಾನ ಆಶಯಗಳ ಅನುಗುಣವಾಗಿ ಇರ್ತೀವಿ ಅಂತ ಹೇಳಿದಾಗ ದೇಶವನ್ನು ಯಾವ ರೀತಿ ಹಿಂದೂ ಮುಸ್ಲಿಂ ಮಾಡಿದ್ರು. ಚರಣ್ ಗೌಡ್ರೆ, ಚಪ್ಲಿ ಮಾತಿಂದ ಚಪ್ಪಾಳೆ ಓಡಿಸ್ಕೊಳ್ಳುವಂತ ಒಂದು ಚುನಾವಣೆ ನಮಗ್ ಬೇಕಾ? ಫಸ್ಟ್ ಪ್ರಶ್ನೆ. ಇನ್ನ ಅವರು ಬರೀ ನಿಮ್ಮೊಬ್ಬರ ಬಗ್ಗೆನೇ ಮಾತಾಡ್ಲಿಲ್ಲ, ಅವ್ರ ಬಗ್ಗೆನೂ ಮಾತಾಡಿದ್ರು. ಇಲ್ಲ ಹೇಳ್ಬಿಡಿ. ಈಗ ನಳಿನ್ ಕುಮಾರ್ ಕಟೀಲ್ ಅವರ ಮನಸ್ಥಿತಿ ಹೆಂಗಿದೆ ಅಂದರೆ, ತಾಲಿಬಾನಿಗಳಂತ ಏನು ಹೇಳಿದ್ರಲ್ಲ, ಇವರೇ ತಾಲಿಬಾನಿಗಳು. ನಳಿನ್ ಕಟೀಲ್ ಅವರಲ್ಲ, ಇವರೆಲ್ಲ ತಾಲಿಬಾನಿಗಳು. ಸರಿಯಾಗಿ ಹೇಳಿದಾರೆ ಅಂತ ಆಯ್ತಲ್ಲ. ಕರೆಕ್ಟಾಗಿ ಹೇಳಿದ್ದಾರೆ. ಇಂಥವ್ರ ಮನಸ್ಥಿತಿ ತಾಲಿಬಾನಿ ಮನಸ್ಥಿತಿನೇ ಇವರು. ಇವ್ರಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ 21 ಜನನ ಆ ಕುಟುಂಬದಿಂದ ಇಟ್ಕೊಂಡು ಅಧಿಕಾರ ನಡೆಸ್ತಾರೆ. ಇವ್ರಿಗೆ ಅವತ್ತು ಏನೂ ಇಲ್ಲ ಕೇಳೋಕ್ಕೆ. ಮೇಲೆ ನಂದು ಹೈಕಮಾಂಡ್ ದೊಡ್ಡ ಇದು ವಿಶ್ವನೇ ಆಳ ಹೈಕಮಾಂಡ್ ಇಟ್ಕೊಂಡಿದ್ದೀವಿ ಅಂತಾರೆ. ಯಡಿಯೂರಪ್ಪನವರ ಅಕ್ಕನ ಮಗ ಸಂತೋಷ್ ರಾಜಕೀಯ ಕಾರ್ಯದರ್ಶಿ, ಯಡಿಯೂರಪ್ಪನವರ ಬೀಗರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಯಡಿಯೂರಪ್ಪನವರ ಎರಡನೇ ಮಗ ಸೂಪರ್ CM, ಯಡಿಯೂರಪ್ಪನವರ ಮೊದಲನೇ ಮಗ ಇದು MP, ಯಡಿಯೂರಪ್ಪನವರು CM ಹೇಳ್ಕೊಂಡೋದ್ರೆ 21 ಜನ ಮಾಡ್ತಾರೆ. ಇದು ಕುಟುಂಬ ಅಲ್ಲ ಇವ್ರಿಗೆ. ಇವರೆಲ್ಲ ಎಲ್ಲಿಂದನೋ ಬಂದು ಸೇರ್ಕೊಂಡ್ಬಿಟ್ಟು ಕುಟುಂಬ ಮಾಡ್ಕೊಂಡವ್ರೆ. ಕುಮಾರಸ್ವಾಮಿ ರೇವಣ್ಣ ಮಾತ್ರ ಕುಟುಂಬ ಕಾಣ್ತಾರೆ ಇವ್ರಿಗೆ. ಈ ನಳಿನ್ ಕುಮಾರ್ ಕಟೀಲ್ ಅಂತವ್ರಿಗೆ ಫಸ್ಟ್ ಆಫ್ ಆಲ್ ಆ ರಾಜ್ಯಾಧ್ಯಕ್ಷನ ಪಟ್ಟ ಕೊಟ್ಟಿದ್ದಾರಲ್ಲ, ಅದೇ ದೊಡ್ಡ ತಪ್ಪು ಮಾಡಿರೋದು ಈ BJP ಅವರು. ಇವತ್ತು ಏನು ಮುಸ್ಲಿಮರ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ರು, ಮೋದಿ ಅವ್ರು ನಿನ್ನೆ ಹೇಳಿ ಕಳಿಸಿದ್ದಾರೆ ಯಡಿಯೂರಪ್ಪನವ್ರ ಹತ್ರ. ಸಾಫ್ಟ್ ಇಸ್ಲಾಮಿಕ್ ಮುಸ್ಲಿಮರನ್ನ ಏನು ಹೇಳ್ಬಾರ್ದು. ಹಿಜಾಬ್ ವರ್ಕೌಟ್ ಆಗಿಲ್ಲ, ಹಲಾಲ್ ವರ್ಕೌಟ್ ಆಗಿಲ್ಲ, ಅದು ತುಷ್ಟೀಕರಣ ಅಂತ ಹೇಳಲ್ಲ. ಅದೇ ತುಷ್ಟೀಕರಣನೇ. ಇವತ್ತು ರಾಜಕೀಯವಾಗಿ ಎಲ್ಲಾ ಟ್ರೈ ಮಾಡ್ಬಿಟ್ರು ಇವರು. ಏನೇನಿತ್ತು ಎಲ್ಲ ಟ್ರೈ ಮಾಡಿದ್ರು, ಒಂದು ವರ್ಕೌಟ್ ಆಗಿಲ್ಲ ಕರ್ನಾಟಕದಲ್ಲಿ. ಈಗ ಸಾಫ್ಟ್ ಹಿಂದುತ್ವ ಮುಂಚೆ ಹೆಂಗಿತ್ತು ಆ ತರ ಸಾಫ್ಟ್ ಇಸ್ಲಾಮಿಕ್ ಮುಸ್ಲಿಮರನ್ನ ಯಡಿಯೂರಪ್ಪ ಇಲ್ಲ ಗುಜರಾತ್ ಅಲ್ಲಿ ಸಾಫ್ಟ್ ಹಿಂದುತ್ವ ಕಾಂಗ್ರೆಸ್ನವ್ರು ಮಾಡಿದ್ರು. ಒಂದ್ ನಿಮಿಷ ಇವ್ರದ್ದು ಈಗ ಮೋದಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅಂತ ಯಡಿಯೂರಪ್ಪನವ್ರು ಹೇಳಿದ್ರು. ಇಷ್ಟು ದಿನ ಈಶ್ವರಪ್ಪ ಹೇಳಿದ್ರು ನನ್ಗೆ ಮುಸ್ಲಿಮ್ಸ್ ಓಟೇ ಬೇಡ, ಮುಸ್ಲಿಮ್ಸ್ ಅವ್ರು ಒಳಗೆ ಬರಬೇಕಾದ್ರೆ ನಮ್ಮ RSS ಕಸ ಗುಡಿಸ್ಬೇಕು ಅಂತಿದ್ದವರು ಇವತ್ತು ಈ ದೇಶದ ಪ್ರಧಾನಿಗಳು ಅವ್ರ ಬಗ್ಗೆ ಗೌರವ ಇದೆ. ಅವ್ರು ಯಾವತ್ತು ಪ್ರಧಾನಿಗಳಾದ್ಮೇಲೆ, ನಾನು ಹೇಳ್ತಾ ಇರೋದು ಪ್ರಧಾನಿಗಳಾದ್ಮೇಲೆ ಮುಸ್ಲಿಮರ ಬಗ್ಗೆ ಸಪರೇಟ್ ಸ್ಟೇಟ್ಮೆಂಟ್ ಯಾವತ್ತೂ ಕೊಟ್ಟಿಲ್ಲ. ಮೊನ್ನೆ ಒಂದು ಸಾಫ್ಟ್ ಹೇಳಿಕೆ, ಮುಸ್ಲಿಮರು ನಮಗೆ ಓಟ್ ಹಾಕ್ತಾರೆ, ನಾವೆಲ್ಲ ಓಟ್ ಹಾಕಿಸ್ಕೊಬಹುದು. ರಾಷ್ಟ್ರೀಯ ಮುಸ್ಲಿಮ್ಸ್ ನ ಹಂಗೆ ಹೇಳಿದ್ದಾರೆ ಅಂತ. ಅನಾವಶ್ಯಕ ವಿವಾದಾತ್ಮಕ ಹೇಳಿಕೆಗಳು ಬೇಡ. ಮತ್ತೆ ಈ ಸಿನಿಮಾಗಳನ್ನೆಲ್ಲ ಅವ್ರು ಯಾರೋ ಹೀರೋ ಇದ್ದಾನೆ, ಇವನು ಯಾರೋ ಹೀರೋ ಇದ್ದಾನೆ ಅಂತ ಹೇಳಿ ಟಾರ್ಗೆಟ್ ಮಾಡಿ ಅದ್ರ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳು ಬೇಡ. ಭಾವನಾತ್ಮಕ ಧಾರ್ಮಿಕ ವಿಷಯಗಳು ಮಾತ್ರ ಅಲ್ಲ, ಚುನಾವಣೆಗೆ ಅಭಿವೃದ್ಧಿ ಕೂಡ ಬೇಕು. ಚುನಾವಣೆಗೆ ಯಾರ ನಿರುದ್ಯೋಗಿ ಹಿಂದೂ ಹೋರಾಟಗಾರರು ಇದ್ರಲ್ಲ ಅವರೆಲ್ಲ ಎಲ್ಲೋಗ್ಬೇಕೀಗ, ಅವರೆಲ್ಲ ನೇಣು ಹಾಕೋಬೇಕಲ್ಲ ಸರ್. ಈಗ ಅಂತ ಪರಿಸ್ಥಿತಿ ಮಾಡ್ಬಿಟ್ರಲ್ಲ. ಮೋಹನ್ ವಿಶ್ವಾರೆ ನೋಡಿ, ಲಾಸ್ಟ್ ಟೈಮ್ ಅಲ್ಲಿ ಕನ್ಫ್ಯೂಷನ್ ಇರೋದು ಇಲ್ಲಿ. ಪ್ರಧಾನಿ ಹೇಳ್ತಾರೆ ವಿವಾದಾತ್ಮಕ ಹೇಳಿಕೆ ಬೇಡ, ವಿವಾದಾತ್ಮಕ ಹೇಳಿಕೆ ಬೇಡ ಅಂದ್ರೆ ಅದೇ ಮತ್ತೊಮ್ಮೆ ಎಲುಬಿಲ್ಲದ ನಾಲಿಗೆಗೆ ಕೆಲಸ ಕೊಡಬೇಡಿ, ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಅಭಿವೃದ್ಧಿ ಎಲ್ಲ ಮಾತಾಡಬೇಡಿ, ನೀವು ಲವ್ ಜಿಹಾದ್ ಮಾತಾಡಿ, ನೀವು ಧರ್ಮ ದಂಗಲ್ ಮಾತಾಡಿ. ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು? ಅಲ್ಲ, ನೀವು ರಾಜಕಾರಣ ಮಾಡಿ ನೀವು ಮೂವರು, ನಮ್ಮಂತವ್ರು ನಾವೇನಪ್ಪ ಅರ್ಥ ಮಾಡ್ಕೋಬೇಕು? ನೋಡಿ ನಿಖಿಲ್,
ಈ JDS ನವರು ಕಾಂಗ್ರೆಸ್ ಅವರು ಸುಳ್ಳು ಬಿಟ್ಟು ಇನ್ನೇನು ಹೇಳ್ಕ ಅಯ್ಯೋ ಸತ್ಯ ಅವ್ರು ಹುಟ್ಟಿ ಹೇಳಿದ್ರು ಹೇಳಿದ್ರು. ಈಗ. ಒಂದ್ ನಿಮಿಷ, ಒಂದ್ ನೀವ್ ನಿಮಿಷ. ಹೇಳ್ತಾ ಇರೋದು. ಎರಡು ಒಂದ್ ನಿಮಿಷ. ಹಿಂಗಾದ್ರೆ ನಾಗರಾಜ್ ಚರಣ್ ಗೌಡ ನಾನ್ ಕೇಳ್ತೀನಿ ಮೋಹನ್ ಅವ್ರು ಹೇಳ್ತಾರೆ JDS ನೋಡಿ, ನೋಡಿ. ಇಲ್ಲ, 2000 ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ. ಇದನ್ನ ಕಾಂಗ್ರೆಸ್ JDS ಸಮಾವೇಶ ಹೆಂಗೋ ಅಧಿಕಾರ ಚಾನಲ್ ಚೇಂಜ್ ಮಾಡ್ಕೊಳ್ಳಿ. ನೀವು ಕೇಳಿದ ಪ್ರಶ್ನೆ ನಮ್ಮೇಲೆ ಯಾಕೆ ಹೇಳ್ತಾರೆ? ನಾನ್ ಕೇಳ್ತಾ ಇದ್ದೀನಿ. ಜನ ಚಾನಲ್ ಚೇಂಜ್ ಮಾಡ್ತಾರೆ ಸುಮ್ಮನೆ. ಚಾನಲ್ ನೋಡೇ ನೋಡ್ತಾರೆ, ಇವರಿದ್ರೆ ಸೇರಿ ಶ್ರಮಿಸ್ತಾರೆ ನಮ್ಮ ಚಾನಲ್ಗೆ. ಬಹಳ ಸಂತೋಷ ಇದೆ. ತುಂಬಾ ಮಾತಾಡಿದ್ರೆ ಚಾನಲ್ ಟಿವಿನೇ ಬಂದ್ ಮಾಡ್ತಾರೆ. ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಕಾಂಗ್ರೆಸ್ JDS ಹಾಕ್ಬೇಕು. ಎಲ್ಲ ಆಗೋದಿಲ್ಲ. ನಿಮ್ ಪಾರ್ಟಿಲಿ ಮಾತಾಡ್ಕೊಳ್ಳಿ. ನಾಗರಾಜ್ ಒಂದ್ ನಿಮಿಷ. ಸುಳ್ಳು ಯಾರು ಹೇಳ್ತಿರೋದು? ಬಿಜೆಪಿ ನಳಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆ ಕೊಟ್ರೋ ಇಲ್ವೋ ನೋಡಿ, ಪ್ರಧಾನಿ ರಾಷ್ಟ್ರೀಯ ಕಾರ್ಯಕಾರಿಣಿನಲ್ಲಿ ಇದಕ್ಕೆ ಬ್ರೇಕ್ ಹಾಕುವಂತ ತಾನೇ ಹೇಳಿದ್ದು. ಪ್ಲೀಸ್, ಪ್ರಧಾನಿಯವರು ರಾಷ್ಟ್ರೀಯ ಕಾರ್ಯಕಾರಿಣಿ ಒಳಗಡೆ ನಿಮ್ಮನ್ನೆಲ್ಲಾರನ್ನು ಬಿಟ್ಕೊಂಡಿದ್ರ? ನೀವೇನಾದ್ರು ನೋಡಿದ್ರ ಹೇಳಿಕೆ ಕೊಟ್ಟಿದ್ದು? ಆಯ್ತು. ಅದಾದ್ಮೇಲೆ ಪತ್ರಿಕಾ ಹೇಳಿಕೆಗಳು ಏನಂತ ಬಂದು ಹೇಳಿದ್ರೆ ಅಲ್ಲಿದ್ದವ್ರಿಗೆ ಏನ್ ಹೇಳಿದ್ದವರು ಅಂತ ಹೇಳಿದ್ರೆ, ನೀವು ವೋಟ್ ಬ್ಯಾಂಕ್ ನಿರೀಕ್ಷೆ ಇಲ್ಲದೆ ನಾವು ಮುಸಲ್ಮಾನರನ್ನು ತಲುಪಬೇಕು, ಅವ್ರಿಗೂ ನಮ್ಮ ಯೋಜನೆಗಳ ಬಗ್ಗೆ ಹೇಳಬೇಕು, ಅವರು ನಮ್ಮ ಫಲಾನುಭವಿಗಳು, ಅದ್ರ ಮೇಲೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಅಂತ ಹೇಳಿದ್ದು. ಗೊತ್ತಾಯ್ತಲ್ಲ? ಅದು ಫಸ್ಟ್ ಪಾಯಿಂಟ್. ಎರಡನೇದು, ಅದರಲ್ಲೂ ತುಂಬಾ ಕೆಳಸ್ತರದ ಮುಸಲ್ಮಾನರಿದ್ದಾರೆ ಗೊತ್ತಾ. ಇವಾಗ ಇಸ್ಲಾಂನಲ್ಲೂ ಅಷ್ಟೇ ನಿಮಗೆ ಮೇಲು ಕೀಳು ಜಾತಿ ಭೇದ ಭಾವ ಅನ್ನೋದು ಸುಮಾರಿದೆ. ವೇರಿಯಸ್ ಸಬ್ ಕ್ಯಾಸ್ಟ್ಗಳಿದಾವೆ. ನೀವಲ್ಲಿ ತೀರಾ ಕೆಳಸ್ತರದ ಮುಸ್ಲಿಮರಿದ್ದಾರೆ ಗೊತ್ತಾ, ದಲಿತ್ ಮುಸ್ಲಿಮ್ಸ್ ಅಂತ ಏನೋ ಗೊತ್ತಿಲ್ಲ ನಂಗೆ. ಆತರ ಏನೋ ಒಂದು ಪದ ನಮ್ಮ ಈ ಕಮ್ಯುನಿಸ್ಟ್ ಒಂದ ಜನ ಇದಾರೆ ಬಳಸ್ತಾರೆ ಅವರು, ಆಯ್ತಲ್ವಾ? ಸೊ ಅವರನ್ನು ಫೋಕಸ್ ಮಾಡಿ ಅವ್ರಿಗೂ ಸ್ವಲ್ಪ ಜಾಸ್ತಿ ಯೋಜನೆಗಳನ್ನ ತಲುಪಿಸುವಂಗೆ ಮಾಡಿ ಅಂತ ಹೇಳಿದ್ರು ಪ್ರಧಾನಿಗಳು. ಅರ್ಥ ಆಯ್ತಲ್ಲ? ಬಟ್ ಈವನ್ ನಾವು ವಿ ಆರ್ ವೆರಿ ಕ್ಲಿಯರ್, ನಾವ್ ಇವತ್ತಿಗೂ ಟಿಪ್ಪು ಸುಲ್ತಾನ್ ವಿರೋಧಿಗಳೇ. ನಾವ್ ಇವತ್ತಿಗೂ ಪೂಜೆ ಮಾಡೋದು APJ ಅಬ್ದುಲ್ ಕಲಾಂ ಅವ್ರನ್ನೇ, ಸಂತ ಶಿಶುನಾಳ ಶರೀಫರ್ನೇ. ಅರ್ಥ ಆಯ್ತಲ್ಲ? ನಾವ್ ಇವತ್ತಿಗೂ ಟಿಪ್ಪು ಸುಲ್ತಾನ್ ವಿರೋಧಿಗಳೇ. ಅದನ್ನೆಲ್ಲ ಎಲ್ಲೂ ಏನು ಇದ್ ಮಾಡು ಅಂತೆಲ್ಲ ಏನಿಲ್ಲ ಅಲ್ಲಿ. ನಾವ್ ಇವತ್ತಿಗೂ ಮತಾಂಧತೆ ವಿರೋಧಿಗಳೇ. ಇವತ್ತಿಗೂ ಮತಾಂಧತೆ ಅಮಲಲ್ಲಿ ತೇಲ್ತಿರೋರು ಎಂತವರಾದ್ರೂ ಸರಿ ಅವ್ರ ಮೇಲೆ ತಗೊಳ್ಳೋ ಕ್ರಮ ಕೈಗೊಳ್ಳೋದೆ, ಅದು ಯಾರಾದ್ರೂ ಸರಿ, ಅದ್ರಲ್ಲಿ ಮುಲಾಜೆ ಇಲ್ಲ. ಅದಕ್ಕೆ ನಾವು PFI ನ ಬ್ಯಾನ್ ಮಾಡಿದ್ದು, ಸಿಮಿನಾ ಬ್ಯಾನ್ ಮಾಡಿದ್ದು. ಗೊತ್ತಾಯ್ತಲ್ಲ? ಈ ರೀತಿಯ ಓಲೈಕೆ ರಾಜಕಾರಣ ಎಲ್ಲ ಎಂತದ್ದು ಮಾಡ್ಕೊ ಬಂದಿಲ್ಲ ನಾವು. ದಟ್ ಈಸ್ ವಾಟ್ ನಾವು ಹೇಳಿ ತಗೊಂಡ್ ಬರ್ತಾ ಇರೋದಲ್ಲಿ, ಇನ್ನೇನು ಹೇಳಿಲ್ಲ ಅಲ್ಲಿ. ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತಿರ್ಗಿ JDS ಇಷ್ಟು ಉದ್ದ ಸುಳ್ಳಿನ ಪಟ್ಟಿ ಕೊಟ್ರು. 21 ಜನ ಯಡಿಯೂರಪ್ಪನವ್ರ ಕುಟುಂಬದಲ್ಲಿ ಅಂತ ಇಲ್ಲಿ ಕೂತ್ಕೊಂಡೆ 6 ಜನದ ಹೆಸರು ಹೇಳಕ್ ಆಗ್ಲಿಲ್ಲ ಅವ್ರಿಗೆ. ಮುಗಿಸ್ತೀನಿ. ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅಂತ ಹಾಸನಕ್ಕೆ ಹೋಗಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, ಇವಾಗ ಭವಾನಿ ರೇವಣ್ಣ ಅಂತ ತಿರ್ಗಾ DC ತಮ್ಮಣ್ಣ, ನಾನು ಲಿಸ್ಟ್ ಪಟ್ಟಿ ಗ್ರಾಮ ಪಂಚಾಯತ್ ಕುತ್ಕೊಂಡು ಇವ್ರ ಪ್ರಕಾರ ರಾಘವೇಂದ್ರ ಯಡಿಯೂರಪ್ಪನವ್ರ ಮಗ ಅಷ್ಟೇ. ಇವ್ರ ಪ್ರಕಾರ ಮಿಕ್ಕಿದವ್ರು ಅಲ್ಲ. ವಿಜೇಂದ್ರ ಇಲ್ಲನ್ರಿ? ಇಲ್ಲ ಅವ್ರ ಪ್ರಕಾರ ಇಲ್ಲ ಸರ್. ಜಿಲ್ಲಾ ಪಂಚಾಯತ್ ಸ್ಟ್ಯಾಂಡರ್ಡ್ ಅಂದ್ರೆ ಒಂದ್ ಕಡೆ ಹಿಂಗ್ ನೋಡು, ಇನ್ನೊಂದ್ ಕಡೆ ಅಯ್ಯೋ ಕುಟುಂಬ ರಾಜಕಾರಣ, ಒಂದ್ ಕಡೆ ಇನ್ನೊಂದ್ ಕಡೆ ಅಯ್ಯೋ ವಿಜೇಂದ್ರ ಈ ಡ್ರಾಮಾ ಪ್ರಶ್ನೆ ಇರೋದು ಕುಟುಂಬ ರಾಜಕಾರಣದ ಬಗ್ಗೆ ಅಲ್ಲ. ಪ್ರಶ್ನೆ ಇರೋದು ಇವತ್ತು ಚರ್ಚೆ. ಯಾರು ಮಹಾನ್ ಭಾವ ರಾಜ್ಯಾಧ್ಯಕ್ಷ ಯಾರು? ರಾಜ್ಯಾಧ್ಯಕ್ಷರು ಕರ್ಕೊಂಡ್ಬಿಡ್ತೀರಾ? ಇಲ್ಲ, ಒಂದ್ಸಲಿ ಕುಮಾರಸ್ವಾಮಿ ಕರ್ಕೊಂಡ್ ಬಂದಿದ್ದು, ಒಂದ್ಸಲಿ ವಿಶ್ವನಾಥ ಕರ್ಕೊಂಡ್ ಬಂದಿದ್ದು, ಕರ್ಕೊಂಡ್ಬಿಟ್ಟು
ಮುಂದುವರ್ಸೋದು. ಎಲೆಕ್ಷನ್ ಆದ್ಮೇಲೆ ಎಲ್ಲಾರು ಎಸ್ಕೇಪ್, ಯಾರಿಗೆ ಏನು ಕೊಡಂಗಿಲ್ಲ. ನಿಮ್ಮದೇ ಎಸ್ಕೇಪ್ ಇಲ್ವಾ? ಆಯ್ತು. ಅಲ್ಲ, ಈಗ ಸದ್ಯಕ್ಕೆ ಇಲ್ಲಿ ಸದ್ಯಕ್ಕೆ ಒಂದು ಬ್ರೇಕ್ ಹೋಗಿ ಬರ್ತೀನಿ. ನೀವು ಎಲ್ಲ ಶಾಂತವಾಗೋಣ. ಇಲ್ಲಿ ನನ್ಗೆ ಏನಾಗ್ತಿದೆ ನನಗೆ ಅರ್ಥ ಆಗ್ತಿಲ್ಲ, ನನ್ನ ವೀಕ್ಷಕರಿಗೆ ಏನ್ ಅರ್ಥ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ, ನನಗೆ ಕಾಳಜಿ ಇದೆ. ಟು ದಿ ಪಾಯಿಂಟ್ ಇಲ್ಲ ನಾವು ಇವಾಗ. ಅದಕ್ಕೆ ವಾಪಸ್ ಬಂದ್ಮೇಲೆ ನಾವು ಬಳಸ್ತಿರುವಂತ ಭಾಷೆ ಬಗ್ಗೆ, ನಾವು ಮಾತಾಡ್ತಿರುವಂತ ವಿಷಯಗಳ ಬಗ್ಗೆ ಬಹಳ ನೇರವಾಗಿ ಒಂದು ಸಂಯಮ ಕಾಪಾಡ್ಕೊಂಡು ಮಾತಾಡ್ಬೋದಲ್ಲ. ನಾನು ನಾಗರಾಜ್ ಯಾದವ್ ಅವ್ರು ಬಂದ ತಕ್ಷಣ ಫಸ್ಟ್ ಅದೇ ಕೇಳಿದೆ. ಅಯ್ಯೋ, ವೆಲ್ಕಮ್ ಬ್ಯಾಕ್ ಸರ್. ಇಲ್ಲಿ ಈಗ ನೆಕ್ಸ್ಟ್ ಕೆಲವು ನಿಮಿಷಗಳು ಒಬ್ಬರಾದ್ಮೇಲೆ ಒಬ್ರು ಶಾಂತವಾಗಿ ಸರ್ ಇಬ್ಬರಿಗೆ ಹೇಳಿ ಬುದ್ಧಿ ನಮ್ಗೆ ಹೇಳ್ಬೇಡ. ಆಯ್ತು ಸರ್. ನಾಗರಾಜ್ ಸರ್ ನೋಡ್ತೀವಿ, ನಾವು ನೋಡ್ತೀವಿ, ನಮ್ಮ ವೀಕ್ಷಕರು ನೋಡ್ತಾರೆ. ನಾಗರಾಜ್ ಸರ್ ಹೋಲಿಕೆ ಮಾಡೋದೇನೋ ಓಕೆ, ಹೋಲಿಕೆ ಮಾಡಿದ್ಮೇಲೆ ಪದಾನೇ ಬಳಸಿಲ್ಲ ಅನ್ಬಿಟ್ರೆ ಯಾವ ವಿಚಾರಕ್ಕೆ? ಅಲ್ಲ, ನಾನು ಕೇಳ್ತಿರೋದು ಬಿ ಕೆ ಹರಿಪ್ರಸಾದ್ ಅವ್ರ ಹೇಳಿಕೆ. ಈಗ ವಿಷಾದದಿಂದ ಕ್ಷಮೆ ಎಷ್ಟು ದೂರ ಅಂತ ಕೇಳ್ತಿದ್ದೀನಿ. ಸಿ, ಇಫ್ ಯು ಫೀಲ್ ಬ್ಯಾಡ್ ಅಬೌಟ್ ಸಮಥಿಂಗ್, ಇಟ್ ಡಸಂಟ್ ಇಟ್ ಮೀನ್ ಯು ಆರ್ ಸಾರಿ ಅಬೌಟ್ ಇಟ್. ನೀವು ಹೇಳೋದು ಸರಿ. ವಿಷಾದ ಅಂದ್ರೆ ಏನ್ ಸರ್? ರಿಗ್ರೆಟ್ ಇಲ್ಲ ಸರ್. ರಿಗ್ರೆಟ್ ಅಲ್ಲಿ ಒಂದು ಪಶ್ಚಾತ್ತಾಪ, ಅದರ ಒಂದು ಅಂಶ ಇಲ್ಲ. ನಿಮ್ಮ ವಿಚಾರದಲ್ಲಿ ನಂದೇನು ಆಕ್ಷೇಪ ಇಲ್ಲ. ವಿಚಾರಧಾರೆ ಬರೀ ಪ್ರಶ್ನೆ. ನಮ್ದೇನು ಗೊತ್ತಾ, ಹರಿಪ್ರಸಾದ್ ಸಾಹೇಬರು ಇವತ್ತು ಸಂವಾದ ಕಾರ್ಯಕ್ರಮದಲ್ಲಿ ಕ್ಲಾರಿಫೈ ಮಾಡ್ತಾರೆ. ನಾನು ಆ ಪದವನ್ನು ಉಪಯೋಗಿಸಿದ್ದನ್ನ ಯಾರಾದರೂ ಪ್ರೂವ್ ಮಾಡದೆ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಸವಾಲು ಎಸೆದ ಮೇಲೆ ದ ಡ್ಯೂಟಿ ಆಫ್ ದ ಪೀಪಲ್ ಹೂ ಗಾಟ್ ಕ್ರಿಟಿಸೈಸ್ ಶುಡ್ ಕಮ್ ಅಂಡ್ ಪ್ರೂವ್ ಇಟ್. ವೈ ಆರ್ ದೇ ಕೀಪಿಂಗ್ ಕ್ವೈಟ್? ನಾನು ಇವಾಗ ನಿಮ್ಗೆ ಸವಾಲು ಹಾಕಿದ್ರೆ ಒಂದು ನಿಮಿಷ ಇರಿ ಸರ್ ಅಂತ ಕ್ಲಿಪ್ಪಿಂಗ್ ಆಗಿ ತೋರಿಸ್ತೀರಾ ನೀವು? ಇಸ್ ಇಟ್ ನಾಟ್? ಹರಿಪ್ರಸಾದ್ ಅವರ ನಿಮ್ದಲ್ಲ ಹೇಳಿಕೆನಾ ನಾನು ಹೇಳ್ತಿರೋದು. ಅಪೋಸಿಷನ್ ಅವ್ರು ಚಾಲೆಂಜ್ ಮಾಡ್ತಾರೆ, ಯಾರಾದರೂ ತೋರಿಸಿದ್ದೆ ಆದರೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಲೆಟ್ BJP ಟೇಕ್ ಇಟ್ ಆನ್ ಇಶ್ಯೂ. ಆದರೆ ವೇಶ್ಯೆಯರ ವಿಚಾರದ ಬಂದಾಗ ಅವರು ಕೂಡ ಜೀವನದಲ್ಲಿ ಅವರು ಕೂಡ ಮನುಷ್ಯರು ಅಂತ ನೋಡಬೇಕು. ನಾನು ಸ್ಕೂಲಿಂದ ಸ್ಕೂಲ್ ರೆಜಿಮಿಂದ ಹಿಡಿದು ಇವತ್ತಿನವರೆಗೂ ಕೂಡ ನಾನು ಎಂದೂ ಕೂಡ ಮಹಿಳೆಯರ ಬಗ್ಗೆ ಅವಹೇಳನವಾಗಿ ಮಾತಾಡಿಲ್ಲ ಅಂತಕ್ಕಂಥ ಹೇಳಿದರೆ, ಆದರೂ ಸಹ ನಾನು ಮಾತಾಡಿದ್ದು ರಾಜಕೀಯವಾಗಿರ್ತಕ್ಕಂತಹ ಈ 17 ಜನ ಏನು ದುಡ್ಡಿಗೋಸ್ಕರ ಹೊರಟೋದ್ರೋ ಅವ್ರ ಬಗ್ಗೆ ಮಾತಾಡಿದ್ದೀನಿ ಹೊರತು ನಿಮ್ಮನ್ನ ಅವಮಾನ ಮಾಡಲಿಕ್ಕಲ್ಲ ಅಂತ ಹೇಳಿದ್ರು ಸರ್. ಅವ್ರು ಏನು ಹೇಳಿದ್ರು ಇನ್ ಕಾಂಟೆಕ್ಸ್ಟ್ ಹೇಳ್ತೀನಿ, ಇನ್ನು 1 ನಿಮಿಷದಲ್ಲಿ ಅದನ್ನ ನಾನು ಪ್ಲೇ ಮಾಡ್ತೀನಿ ಕೂಡ. ಅವ್ರು ಏನು ಹೇಳ್ತಾರೆ, ತಮ್ಮನ್ನೇ ತಾವು ಮಾರ್ಕೊಳ್ಳೋರು. ತೋರ್ಸ್ಬಿಟ್ರ ಅದನ್ನೇ ನಾನು ನೋಡಿದೀನಿ. ತೋರ್ಸ್ರಪ್ಪ ಅದನ್ನ. ತಮ್ಮನ್ನೇ ತಾವು ಮಾರ್ಕೊಂಡೇ ಹೋಗಿರೋದು. ವೈಶ್ಯ ಪದ ಉಪಯೋಗಿಸಿಲ್ಲ, ಅದು ನೀವು ಬರ್ದಿರೋದು. ನೋಡಿ, ನೀವು ಅದನ್ನ ನಂದು ಆಡಿಯೋ ಕ್ಲಿಪ್ ತಗೊಂಡು ನೋಡಿ. ವೈಶ್ಯಾತ ನಾನು ಯೂಸ್ ಮಾಡಿಲ್ಲ, ವೈಶ್ಯಾತ ಮಾಡಿಲ್ವಲ್ಲ. ಲೈಂಗಿಕ ಕಾರ್ಯಕರ್ತರ ಬಗ್ಗೆ ನನಗೆ ಬಹಳ ಅತಿ ಹೆಚ್ಚಿನ ಗೌರವ ಇದೆ. ನನ್ನ ರಾಜಕೀಯ ಜೀವನದಲ್ಲಿ 48 ವರ್ಷ ಆಯ್ತು. ವಿದ್ಯಾರ್ಥಿ ದಶೆಯಿಂದನೂ ಸಹ ಯಾರೇ ಕರೆಕ್ಟ್ ಹೇಳಿದಾರೆ ಬಿಡಿ. ನಮ್ಮ ಡಿಬೇಟ್ ಬನ್ನಿ. ಕರೆಕ್ಟ್ ಹೇಳಿದಾರೆ. ಕೇಳಿಲ್ಲ. ಚರಣ್ ಗೌಡ್ರೆ ನೋಡಿಯಪ್ಪ, ನಾನು ಕೇಳಿ ಅವರು ಹೋಲಿಕೆ ಮಾಡಿರೋದು ಬಹುತೇಕ ಶಾಸಕರೆಲ್ಲ ಆ ಪಕ್ಷದಿಂದ ಬಂದವರು, ಕೆಲವರು ನಿಮ್ ಪಕ್ಷದಿಂದನೂ ಹೋದ್ರಲ್ಲ ಅಲ್ವಾ? ನನ್ನ ಪ್ರಶ್ನೆ ನಾಗರಾಜ್ ಸರ್, 1 ನಿಮಿಷ. ವಿಷಾದ ವ್ಯಕ್ತಪಡಿಸಿದವರು ಕ್ಷಮೆಯಿಂದ 1 ಹೆಜ್ಜೆ ದೂರ ಇದ್ದಾರೆ. ಇದು ನಮ್ಮ ಕಲ್ಪನೆ, ನಮ್ಮ ಅಭಿಪ್ರಾಯ. ಕ್ಷಮೆ ಯಾಕೆ ಕೇಳಿಲ್ಲ ಗೊತ್ತಾ? ಅವರು ಆ ಪದವನ್ನ ಯೂಸ್ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಇರತಕ್ಕಂಥ ಕತೆ. ಆದರೆ ಒಂದು ವಿಷಾದ ವ್ಯಕ್ತಪಡಿಸಿ, ಯಾಕಂದ್ರೆ ಅವ್ರಿಗೆ ಮಹಿಳೆಯರ ಬಗ್ಗೆ ಗೌರವ ಇರ್ತಕ್ಕಂಥದ್ದು, ಅವರು ಸುಸಂತ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಇವ್ರು ಹೇಳಿದಾಗಲೇ ಅವ್ರ ಹಿನ್ನೆಲೆ ಬಗ್ಗೆ ಮಾತಾಡಿದ್ರು, ನೆಕ್ಸ್ಟ್ ಟೈಮ್ ಮಾತಾಡಿದ್ರೆ ಇವ್ರ ಹಿನ್ನೆಲೆಗಳಲ್ಲಿ ಅದಕ್ಕೆ ನನ್ನ ಪ್ರಶ್ನೆನಲ್ಲಿ ನಾನು ಕೇಳಿದೆ ನಾಗರಾಜ್ ಸರ್, ಹೇಳೋದು ಯಾಕೆ, ಹೇಳಲೇ ಇಲ್ಲ ಅಂತ ಹೇಳೋದು ಯಾಕೆ? ಕೇಳಿ ಸರ್, ಈಗ ಹೇಳಿಲ್ಲ ಅವರು. ಕೇಳಿ ಸರ್, ಈಗ ಯಾವುದೇ ಸರ್ಕಾರವನ್ನು ಆಯ್ಕೆ ಮಾಡದೇ ಇದ್ದ ಸಂದರ್ಭದಲ್ಲಿ ಅತಂತ್ರ ವಿಧಾನಸಭೆ ಇದ್ದು ಭಾರತೀಯ ಜನತಾ ಪಾರ್ಟಿಯನ್ನ ತಿರಸ್ಕಾರ ಮಾಡಿದಾಗ ನಾವೆಲ್ಲರೂ ಸಹ ಸಮ್ಮಿಶ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ನೋಡಿದ್ರಿ. ಆದ್ರೆ ಕೆಲವು ಶಾಸಕರು ತಮ್ಮ ಮಾರಾಟ, ತನ್ನ ಹೊಟ್ಟೆಪಾಡಿಗಾಗಿ ಮಹಿಳೆ ಮೈಯನ್ನು ಮಾರ್ಕೊಂಡಾಗ ಅವರಿಗೆ ಯಾವ್ದಾವ್ದೋ ಹೆಸರಲ್ಲಿ ಕರಿತೀವಿ, ವೈಶ್ಯ ಅಂತ ಹೇಳ್ತೀವಿ. ಆದ್ರೆ ತಮ್ಮನ್ನೆಲ್ಲ ಮಾರಾಟ ಮಾಡಿರ್ತಕ್ಕಂಥ ಈ ಶಾಸಕರಿಗೆ ನೀವೇನಂತ ಕರಿತೀರಾ ಅಂತೇಳಿ ನಿಮಗೆ ಬಿಟ್ಟಿರ್ತೀನಿ. ಎಲ್ಲವನ್ನೂ ಸಹ ತಮ್ಮ ಸ್ವಾಭಿಮಾನವನ್ನು ಮಾರಾಟ ಮಾಡಿರ್ತಕ್ಕಂಥ ಈ ಸ್ಥಳೀಯ ಶಾಸಕರಿಗೆ ತಾವು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಬುದ್ಧಿ ಕಲಿಸಬೇಕಾಗಿದೆ. ನಾನು ಕೇಳೋದು ಇಷ್ಟೇನೆ ಸರ್, ವೆರಿ ಸಿಂಪಲ್. ನೀವು ಹೇಳಿದಿರಾ ತಾನೇ, ಗಟ್ಟಿಯಾಗಿ ಎದೆಗಾರಿಕೆ ತೋರಿಸಿ ಹೇಳಿದ್ವಿ ಅಂತೇಳಿ ಬದ್ಧವಾಗಿರಿ. ಅದು ಬಿಟ್ಟು ಹೇಳಲ್ಲ ಅಂದ್ಬಿಟ್ರೆ ಇಷ್ಟೆಲ್ಲ ಇದೆ ಅಲ್ಲಿ. 100% ನಮ್ಮ ನಾಲಿಗೆ BJP ನಾಲಿಗೆ ತರ ಬೇಕಾದಾಗೆಲ್ಲ ಮಾತಾಡೋದಿಲ್ಲ.
ನಾವು ಅವ್ರು ಯಾವ ರೀತಿ ಕಂಪೇರ್ ಮಾಡಿ ಹೇಳಿದ್ರು ಅಂದರೆ, ನಮ್ಮ ಶಾಸಕರು ಆಯ್ಕೆಯಾಗಿ ಹೋದ್ರಲ್ಲ 14 ಜನ ನಮ್ಮ ಪಕ್ಷದಿಂದ, ಅವರನ್ನೇ ಮಾರಾಟ ಮಾಡ್ಕೊಬಿಟ್ರಲ್ಲ, ಆ ಒಂದು ವಿಚಾರದಲ್ಲಿ ಹೇಳಿರ್ತಕ್ಕಂಥ ಪದಗಳು ಯಾವ ಕಂಟೆಸ್ಟಲ್ಲಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಕೊಂಡ್ಕೊಂಡವರು ಇದ್ರ ಬಗ್ಗೆ ಹೇಳ್ಬೇಕು. ಅವ್ರು ಯಾವ ರೀತಿ ಜನನ ಕಟ್ಕೊಂಡ್ರು, ಅವ್ರು ಸರಿಯಾಗಿರೋರು ಕೊಂಡ್ಕೊಂಡ್ರು, ಇಲ್ಲ ಬಹಳ ಬೇರೆ ಥರ ಆಗಿರ್ತಕ್ಕಂಥವ್ರು ಕರ್ಕೊಂಡ್ರು, ಅವ್ರು ಹೇಳ್ಬೇಕಪ್ಪ. ನಾವು ಹೇಳಲ್ಲ. ನಾವು ಹೇಳಿದ್ದು ನಾವು ಜನಗಳ ಜೊತೆಯಲ್ಲಿ ಗೆದ್ದಂಥವರು, ಜನಗಳಿಗೆ ಮೋಸ ಮಾಡಿ ಹೋಗಿರ್ತಕ್ಕಂಥವ್ರ ಬಗ್ಗೆ ಮಾಡಿರ್ತಕ್ಕಂಥ ವ್ಯಾಖ್ಯಾನ. ಆದ್ರೆ ಮಹಿಳೆಯರು ಬೇಜಾರಾಗಿದ್ರೆ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಮೋಸ ಮಾಡೋದ್ರು, ಅನ್ಯಾಯ ಮಾಡೋದ್ರು, ಅವಕಾಶವಾದಿಗಳು, ಇದು ಒಂಥರ ಕೀಳು ಮಟ್ಟದ ರಾಜಕಾರಣ ಹೇಳೋದಕ್ಕೆ ವ್ಯಾಖ್ಯಾನ ಹತ್ತಿತ್ತು. ಇವಾಗ ಹೇಳೋದು ಹೇಳ್ಬಿಟ್ಟು ಅದಾದ್ಮೇಲೆ ಹೇಳೇ ಇಲ್ಲ ಅನ್ನೋದು. ತಾಲಿಬಾನ್ ಅನ್ನೋದು ಮನಸ್ಥಿತಿ ಅನ್ನೋದು, ಆಮೇಲೆ ಅವ್ರು ಹೇಳೋದು ತಾಲಿಬಾನ್ ಅಂತ ಹೇಳಿದ್ರು ನೋಡಿ, ಯಾವ ಅರ್ಥದಲ್ಲಿ ಹೇಳ್ತಾರೆ ಹಂಗಪ್ಪ. ತಾಲಿಬಾನ್ ಅಂದ್ರೆ ಇವರೆಲ್ಲ ಏನು ಬಿಜೆಪಿ ಅವರೆಲ್ಲ ರೌಡಿಗಳು ಅಂತ ಹೇಳಕ್ಕಾಗತ್ತೆ? ಹಂಗಾಗಲ್ರಿ. ತಾಲಿಬಾನ್ಗಳು ಬರೀ ಮನಸ್ಥಿತಿ ಅದಕ್ಕಿಂತ ಮೀರಿದಂತವ್ರು. ಈಗ ಟೆರರಿಸ್ಟ್ ಅಂತ ಹೇಳಿದ್ರೆ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ಮಹಿಳೆಯ ಮೇಲೆ ಶೋಷಣೆಗೆ ಯಾರಾದ್ರೂ ಕಾರಣಕ್ಕಾಗಿದ್ರೆ ಈ ದೇಶದಲ್ಲಿ ಇವರೇ ಅಲ್ಲ. ಅವಹೇಳನದ ಮಾತಾಡಿ ಅದೇ ಸಾಲಲ್ಲೇ ಮಹಿಳೆ ಶೋಷಣೆ ಬಗ್ಗೆನೂ ಹೇಳ್ಬಿಡ್ತೀರಿ. ಇದಪ್ಪ ಮಜಾ ಅಂದ್ರೆ ರಾಜಕಾರಣ. ನಾವು ಸತ್ಯ ನಾವು ಮಹಿಳೆಯರಿಗೆ ಮಾತಾಡೋದೇ ಇಲ್ಲ. ನಾಗರಾಜ್ ಒಂದ್ ನಿಮಿಷ. ಈಗ ಅವ್ರು ಏನ್ ಹೇಳಿದ್ರು ನಿಮ್ಮ ರಾಜ್ಯಾಧ್ಯಕ್ಷರು ಚಪ್ಪಲಿ ಬಗ್ಗೆ ಮಾತಾಡಿ ಚಪ್ಪಾಳೆ ಹೊಡೆಸ್ಕೊಳ್ಳೋ ಅಂತ ಅನಿವಾರ್ಯತೆ ಅವ್ರಿಗೇನಿತ್ತು? ಪಕ್ಷದ ಯಾವ್ದೋ ಕಾರ್ಯಕ್ರಮ, ಅದು 50 ಜನ 100 ಜನ ಇರ್ತಾರೆ, ಹುಮ್ಮಸ್ ತುಂಬಿಸ್ಬೇಕು ಕಾರ್ಯಕರ್ತರಲ್ಲಿ. ಮಾತಾಡೋದಕ್ಕೆ 10 ವಿಷಯ ಇದೆ. ಚಪ್ಪಲಿ ತಗೊಂಡು ಹೊಡೆದಾಡಿದ್ರು, ಚಪ್ಪಲಿ ಅಣ್ಣ ತಮ್ಮ ಚಪ್ಪಲಿ ಅಂದ್ರೆ ಒಬ್ರು ಮನೆ ಒಳಗೆ ಹೋಗಿ ಮಾತಾಡ್ತಿದ್ದೀರಾ ನೀವು? ಪಕ್ಷದ ವಿಷಯ ಮಾತಾಡಿ. ಅಲ್ಲಿಗೆ ನೀವು ಕಾಂಗ್ರೆಸ್ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ರಿ. ಮುನಿಯಪ್ಪ ಅವ್ರ ಬೆಂಬಲಿಗರು, ರಮೇಶ್ ಕುಮಾರ್ ಅವ್ರ ಬೆಂಬಲಿಗರು. ಟು ಅನ್ ಎಕ್ಸ್ಟೆಂಟ್ ದಟ್ ಇಸ್ ಪಾಲಿಟಿಕ್ಸ್. ಒಬ್ರು ಮನೆ ಒಳಗೆ ಹೋಗಿ ಮಾತಾಡ್ತಿದ್ದೀರಿ, ಅಣ್ಣ ತಮ್ಮನ ವಿಷಯ ಉಲ್ಲೇಖ ಮಾಡ್ತಿದ್ದೀರಿ, ಚಪ್ಪಲಿ ಅಂತ ತರ್ತೀರಿ. ಅಲ್ಲಿ ಹೌ ಇಸ್ ದಿಸ್ ಅಕ್ಸೆಪ್ಟಬಲ್? ಮೋಹನ್ ನೋಡಿ, ಕಾಂಗ್ರೆಸ್ ಆ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ನಿಜಾನ ಸುಳ್ಳು? ಆಯ್ತಪ್ಪ, ನಿಜಾನ ಸುಳ್ಳು ನಿಜ ತಾನೆ. ಸೊ ಅದನ್ನೇ ಹೇಳಿದಾರೆ ಅವರು, ಅದನ್ನ ಬಿಟ್ಟು ಇನ್ನೇನು ಹೇಳಿಲ್ಲ. ಜೆಡಿಎಸ್ ವಿಷಯಕ್ಕೆ ಬಂದ್ರೆ ಯಾಕೆ ಅಣ್ಣ ತಮ್ಮ ಕುಟುಂಬ ಯಾಕೆ ಅದ್ ಮಾತಾಡ್ಬೇಕಾಗಿತ್ತು? ಆಯ್ತು, ಹಾಗಾದ್ರೆ ಜೆಡಿಎಸ್ ನಲ್ಲಿ ಕುಟುಂಬ ರಾಜಕಾರಣ ಮಾಡ್ತಿಲ್ವಾ? ಕುಟುಂಬ ರಾಜಕಾರಣದ ಡೆಫಿನಿಷನ್ ಏನು ಮೋಹನ್? ಏನು ಒಂದು ಕುಟುಂಬದವರು ಒಂದು 2-3 ಜನ ರಾಜಕಾರಣದಲ್ಲಿ ಇದ್ರೆ ಅದು ಕುಟುಂಬ ರಾಜಕಾರಣ ಅನ್ನೋದಾದ್ರೆ ನಿಮ್ಮ ಪಕ್ಷದಲ್ಲಿ ಎಷ್ಟು ಜನ? ಹಂಗಲ್ಲ, ಕೇಳಿ ನೋಡಿ, ರಾಜಕಾರಣದಲ್ಲಿ ಕುಟುಂಬ ಅಂತಿರೋದು ಸುಮಾರು ವರ್ಷಗಳಿಂದ ಎಲ್ಲಾ ಪಕ್ಷದಲ್ಲೂ ಇದೆ, ಎಲ್ಲಾ ರಾಜ್ಯಗಳಲ್ಲೂ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ರಾಜಕಾರಣವನ್ನೇ ಕುಟುಂಬ ಮಾಡ್ಕೊಂಡಿರೋದ್ರ ಬಗ್ಗೆ ನಾವು ವಿರೋಧ ಪಕ್ಷದ. ಈಗ ಒಂದು ಪಕ್ಷದ ಇಡೀ ಎಂಟೈರ್ ಕಂಟ್ರೋಲ್ನ ಒಂದೇ ಪಕ್ಷ ತಗೊಳುತ್ತೆ. ಆ ಪಕ್ಷದ ಕಾರ್ಯಾಧ್ಯಕ್ಷ, ಆ ಪಕ್ಷದ ಡಿಸಿಷನ್ ಮೇಕರು, ಆ ಪಕ್ಷದಲ್ಲಿ ಟಿಕೆಟ್ ಕೊಡೋದಕ್ಕೆ ಇನ್ವಾಲ್ವ್ ಆಗುವಂಥದ್ದು, ಆ ಪಕ್ಷದಲ್ಲಿ ತಗೊಳ್ಳುವಂಥ ಎಲ್ಲ ಮೇಜರ್ ಡಿಸಿಷನ್ನು, ಇದಿಷ್ಟೂ ಕೂಡ ಒಂದು ಕುಟುಂಬದ ಜೊತೆನಲ್ಲಿ ಇತ್ತು ಅಂತ ಹೇಳಿದ್ರೆ ಯಾವ ರೀತಿ ಪ್ರಜಾಪ್ರಭುತ್ವ? ಅದು ಯಾವ ಮುಖ ನೋಡ್ಕೊಂಡು ಅವರು ಆ ಕಂಟ್ರೋಲ್ ಇಟ್ಕೊಂಡು ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ ದೊಡ್ಡದಾಗಿ ಭಾಷಣ ಮಾಡ್ತಾರೆ, ಆ ವಿರೋಧ ಮಾಡ್ತಿರೋದು ಅದನ್ನ. ಮೋಹನ್ ಒಂದ್ ಮಾತೇಳಿ, ಗಾಂಧಿ ಕುಟುಂಬದಿಂದ ಅವ್ರಿಗೆ ಸಹಾಯ, ಗೌಡ್ರ ಕುಟುಂಬದಿಂದ ಇವ್ರಿಗೆ ಸಹಾಯ ಅಂದ್ರೆ ನಿಮಗೇನು ರೀ? ಮಾಡ್ಬೋದಲ್ಲ. ಮೋಹನ್ ಅವರು ಕಾರ್ಡರ್ ಬೇಸ್ಡ್ ಪಾರ್ಟಿ, ಕಾರ್ಯಕರ್ತರ ಆಧಾರದ ಮೇಲೆ ಕಟ್ಟಿರುವಂತ ಪಾರ್ಟಿ. ಯು ಶುಡ್ ಬಿ ಪ್ರೌಡ್ ಆಫ್ ಇಟ್. ಸರ್, ಮೂರನೇ ವೈ ರಿಡಿಕ್ಯೂಲ್ ಅದರ್ಸ್? ವೈ ಇನ್ಸಲ್ಟ್? ನೋಡಿ, ಕರ್ನಾಟಕ ಇದು ಇನ್ಸಲ್ಟ್ ಅಲ್ಲ. ಕರ್ನಾಟಕದ ಜನತೆಗೆ ಈ ವಿಷಯ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ತಲುಪಿಸೋದು ನಮ್ಮ ಜವಾಬ್ದಾರಿ. ಜವಾಬ್ದಾರಿಯುತ ಭಾಷೆ ಬಳಸಬೇಕಲ್ವಾ? ಜವಾಬ್ದಾರಿಯುತ ರಾಜಕೀಯ ಪಕ್ಷ ಅನ್ಕೊಂಡು ಜವಾಬ್ದಾರಿಯುತ ಅದಕ್ಕೇನೇನೆ ಇವರ ಕುಟುಂಬ ರಾಜಕಾರಣದ ಬಗ್ಗೆ ಅಥವಾ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಹೇಳಿದೀವಪ್ಪ. ಏನ್ ತಪ್ಪದ್ರಲ್ಲಿ? ಅಲ್ಲ, ನೀವು ಕುಟುಂಬ ರಾಜಕಾರಣದ ಬಗ್ಗೆ ಹೇಳಿದಿರಿ, ದಟ್ಸ್ ನಾಟ್ ರಾಂಗ್. ಪೀಪಲ್ ಡಿಸೈಡ್. ಅದನ್ನ ಯಾವ ವಿಷಯವನ್ನ ಹೇಳಿದ್ರೆ ಅನ್ನೋದು. ತೆಲಂಗಾಣದಲ್ಲಿ KCR ಅವರು ಅಷ್ಟೇ. ತಿರ್ಗಾ ಆಂಧ್ರದಲ್ಲಿ YS ರಾಜಶೇಖರ ರೆಡ್ಡಿ ಕುಟುಂಬ ಆಗಬಹುದು, ಅರ್ಥ ಆಯ್ತಲ್ಲ. ತಿರ್ಗಾ TMC ಆಗಬಹುದು. ಇವ್ರು ನೋಡಿ, ಎಲ್ಲರೂ ಸಹ ಒಂದು ಪಕ್ಷವನ್ನ ಸಂಪೂರ್ಣವಾಗಿ ಒಂದು ಕುಟುಂಬದ ಹಿಡಿತಲ್ಲಿ ಇಟ್ಕೊಂಡಿರೋದು. ನಾವ್ ಇದನ್ನೇ ವಿರೋಧಿಸ್ಕೊಂಡ್ ಬಂದಿರೋದು ಅವತ್ತಿನ. ನಾನು ಜನಗಳಿಗೂ ಅದನ್ನೇ ಹೇಳ್ತಾ ಇರೋದು. ಇವ್ರು ತಮ್ಮ ಪಕ್ಷದಲ್ಲೇ ಆಂತರಿಕವಾಗಿ ಪ್ರಜಾಪ್ರಭುತ್ವ, ಆಂತರಿಕ ಸಂವಿಧಾನ ಇಲ್ಲ ಅಂತಂದ್ರೆ ಇವ್ರು ಯಾವ ಸಂವಿಧಾನ ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡ್ಬಿಟ್ಟು ಆಂತರಿಕ ಸಂವಿಧಾನ ಅಂತ ಅಲ್ಲ ಆಂತರಿಕ ಸಂವಿಧಾನ ಅಂದ್ರ ಅಲ್ಲಲ್ಲಿ ಕುಟುಂಬ. ಒಂದ್ ನಿಮಿಷ, ಮೋಹನ್ ಏನ್ ಹೇಳ್ತಾರೆ, ಇದು ಮಾತಾಡಿದ್ದು ನಾವು ಕುಟುಂಬ ರಾಜಕಾರಣದ ಬಗ್ಗೆ. ಚಪ್ಲಿ ಅನ್ನೋದು ಜಸ್ಟ್ ಒಂದು ಉಲ್ಲೇಖ ಅಷ್ಟೇ ಅಂತ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಸ್ಯಾಂಟ್ರೋ ರವಿನ ಇದು ಡಿಫೆಂಡ್ ಮಾಡ್ಕೊಂಡವ್ರು,
ಗೋಕಾಕ್ ಸಾವುಕಾರನ ಡಿಫೆಂಡ್ ಮಾಡ್ಕೊಳೋರು, ನರ್ಸ್ ಜಯಲಕ್ಷ್ಮಿ ಡಿಫೆಂಡ್ ಮಾಡ್ಕೊಳೋರು, ನೀಲಿ ಚಿತ್ರ ನೋಡಿ ಡಿಫೆಂಡ್ ಮಾಡ್ಕೊಳೋರು, ಈ ಥರದ್ದೆಲ್ಲ ಡಿಫೆಂಡ್ ಮಾಡ್ಕೊಳಲ್ವಾ ಸರ್ ಇವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಇವ್ರಿಗೆ ರಾಮನ ಹೆಸರು ಹೇಳ್ತಾರೆ, ಸೀತೆ ಹೆಸರು ಹೇಳ್ತಾರೆ, ಸದನದಲ್ಲಿ ಬಂದು ನೀಲಿ ಚಿತ್ರ ನೋಡ್ತಾರೆ. ಇವ್ರದ್ದೇನು ದೊಡ್ಡ ಇಡೀ ವಿಶ್ವದಲ್ಲಿ ದೊಡ್ಡ ಪಕ್ಷ ಅಂತೆ. ಇವತ್ತು ಯಾರೋ ಹೇಳ್ತಾ ಇದ್ರು ಇಡೀ ವಿಶ್ವದಲ್ಲಿ ನಮ್ ದೊಡ್ಡ ಪಕ್ಷ ಅಂತ. ಏನ್ ದೊಡ್ಡ ಪಕ್ಷದ ನಿಮ್ದು ಇದು ದೊಡ್ಡತನ? ಅಲ್ಲಲ್ಲ, ನಿಮ್ ದೊಡ್ಡತನ ಏನಿದೆ? ನೀವು ದ ಪಾರ್ಟಿ ವಿತ್ ಡಿಫರೆನ್ಸ್ ಏನಿದೆ? ಪಾರ್ಟಿ ವಿತ್ ಡಿಫರೆನ್ಸ್ ನಾವೇನ್ ಇದೇ ಡಿಫರೆನ್ಸ್, ಪಾರ್ಟಿ ವಿತ್ ಡಿಫರೆನ್ಸ್. ಈ ಬಿಜೆಪಿ ಅವರು ಟಿವಿಲಿ ಕೂತ್ಕೊಂಡು ಬಬ್ಬೆ ಹೊಡೆದಂಗಲ್ಲ ಅಲ್ಲಿ. ರಾಜ್ಯಾಧ್ಯಕ್ಷ ನೀವು ಅವಮಾನಿಸುವಂತ ಭಾಷೆ, ಇದಕ್ಕೆಲ್ಲ ನಾವು ವಿ ಶುಡ್ ಗೆಟ್ ಯೂಸ್ ಟು ಇಟ್. ಸರ್, ದೇವೇಗೌಡರು 6 ದಶಕಗಳಿಂದ ರಾಜಕೀಯದಲ್ಲಿದ್ದಾರೆ. ಅವರು ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿ ಮಾತಾಡಲ್ಲ. ಕುಮಾರಸ್ವಾಮಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ. ಕುಮಾರಸ್ವಾಮಿ ಕೊಟ್ಟ ಯೋಜನೆಗಳ ಬಗ್ಗೆ ಮಾತಾಡಲ್ಲ. ದೇವೇಗೌಡರು ಕೊಟ್ಟ ಯೋಜನೆ ಬಗ್ಗೆ ಮಾತಾಡಲ್ಲ. ಇವರ ಪ್ರಧಾನಮಂತ್ರಿಗೆ ದೇವೇಗೌಡರ ಮೇಲೆ ಯೋಜನೆಗಳ ಬಗ್ಗೆ ಮಾತಾಡಲ್ಲ. ಇವ್ರದ್ದು ಕುಟುಂಬ, ನಿಮ್ದು ಭ್ರಷ್ಟಾಚಾರ ಮಾತಾಡ್ತೀವಿ, ನಿಮ್ದು ಅನೈತಿಕತೆ ಮಾತಾಡ್ತೀವಿ, ನಿಮ್ ಈ ದೇಶನ ಹೆಂಗ್ ಹಾಳು ಮಾಡಿದ್ರ, ಕೋಮುವಾದ ಹೆಂಗ್ ತುಂಬಿದ್ರ, ಈ ದೇಶದ ಕರಸೇವೆ ಹೆಂಗ್ ಮಾಡಿ ಈ ದೇಶದಲ್ಲಿ ಜನ ಸಾಯಿಸಿದ್ರ, ಗೋತ್ರ ಮಾಡಿ ಎಷ್ಟು ಜನ ಸಾಯಿಸಿದ್ರ ಅಂತ ಹೇಳ್ತೀವಿ. ಅದನ್ನ ಇವ್ರು ಹೇಳೋದಿಲ್ಲ. ಕುಟುಂಬ ರಾಜಕಾರಣ ಒಂದೇ ಇವ್ರಿಗೆ ಹೇಳ್ಕೊಡೋದು. ಇದೊಂದು ಬಿಟ್ರೆ ಜನತಾದಳದ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಏನೂ ಇಲ್ಲ. ಸರಿ, ನಾಗರಾಜ್ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ಲಿಕ್ಕೆ ಬಿಜೆಪಿಗೆ ಆಗಲಿ ಯಾರಿಗೇ ಆಗಲಿ ಯಾವುದೇ ಪಕ್ಷಕ್ಕಾಗಲಿ ನೈತಿಕತೆ ಇಲ್ಲ ಅಂತ ಇವ್ರದ್ದು ರಾಜಕಾರಣದಲ್ಲಿ ಮಾತಾಡ್ಲಿ, ಅದ್ರಲ್ಲಿ ಅನೈತಿಕ ಭಾಷೆ ಬೇಡ. ಅಲ್ಲಿ ಬರ್ತೀನಿ. ಯಾಕಂದ್ರೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಅಲ್ಲಿ, ಈಗ ಜಗದೀಶ್ ಶೆಟ್ಟರ್ ಬ್ರದರ್ ಏನಾಗಿದ್ದಾರೆ, ನಮ್ಮ ಜೊತೆಲಿ ಕೋಲಿಗ್ MLC, ನಿರಾಣಿಯವ್ರ ಬ್ರದರ್ ಏನಾಗಿದ್ದಾರೆ. ಒಂದು ಕುಟುಂಬ ಅಂತ ಹೇಳೋದು ಯಡಿಯೂರಪ್ಪನ ಮಾತ್ರ ಯಾಕೆ ಹೇಳ್ತೀರಿ? ಬಿಜೆಪಿಯಲ್ಲಿ ಒಂದು 12 ಜನ ಇದ್ದಾರೆ. ಅದನ್ನೇ ಆ ರೀತಿ ಬಹಳಷ್ಟು ವಿಚಾರಗಳು ತಗೋಬಹುದು. ಯಡಿಯೂರಪ್ಪನವರು 4 ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಜನಗಳಿಂದ ಆಯ್ಕೆ ಆಗಿ ಬರ್ತಕ್ಕಂಥವ್ರನ್ನ ಈ ರೀತಿ ಪ್ರಶ್ನೆ ಮಾಡ್ತಕ್ಕಂಥದ್ದು ತಪ್ಪು ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ಅವರು ಜನಸಂಪರ್ಕದಲ್ಲಿ ಇಟ್ಕೊಂಡು ಜನಸೇವೆ ಮಾಡ್ತಾ ಇದ್ರೆ ಲೆಟ್ ಹಿಮ್ ಕಮ್. ವಾಟ್ ಇಸ್ ದ ಪ್ರಾಬ್ಲಮ್? ಜರ್ನಲಿಸ್ಟ್ ಮಗ ಜರ್ನಲಿಸ್ಟ್ ಆಗ್ಬೋದು, ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೋದು, IAS ಮಗ IAS ಆಗ್ಬೋದು. ಮೋಹನ್ ನಾಳೆ ಬೆಳಗ್ಗೆ ಮೋಹನ್ ಒಬ್ಬ ರಾಜಕಾರಣಿ ಆಗಿ ಅವ್ರ ಮಗ ರಾಜಕಾರಣಕ್ಕೆ ಬಂದ್ಬಿಟ್ರೆ ಕುಟುಂಬ ರಾಜಕಾರಣ. ಐ ಡೋಂಟ್ ಅಗ್ರಿ ವಿತ್ ದಟ್. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್. ಜಾರ್ಜ್ ಬುಷ್ ಮಗ ಜಾರ್ಜ್ ಬುಷ್ ಅಮೆರಿಕ ಇಲ್ಲ ಬೇಡ, ಈಗ ಟೈಮ್ ಬೇಡ. ಯಾಕಂದ್ರೆ ನಾನು ನೋಡಿ ಇವರು ಅದು ಸ್ಟಾರ್ಟ್ ಮಾಡಿದ್ದು ಇವರೇ. ಒಂದೇ ಕುಟುಂಬಕ್ಕೆ ಜೋತ್ ಬಿಟ್ಬಿಟ್ಟಾರೆ ನಾಗರಾಜ್ ಅವ್ರ ಪಾರ್ಟಿ. ಅದಿರ್ಲಿ ಬಿಡಿ. ಹಾಗಾಗಿ ನಾನು ಹೇಳ್ತಾರೆ ರಾಜಕಾರಣ ನಾನು ಕೇಳ ಯಾವ ಮಟ್ಟದ ರಾಜಕಾರಣ? ಈ ಕರ್ನಾಟಕ ರಾಜ್ಯ ದೇಶಕ್ಕೆ ಮಾದರಿ ಆಗಿರ್ತಕ್ಕಂಥ ರಾಜ್ಯ, ಮಾದರಿ ಆಗಿದ್ದ ರಾಜಕಾರಣದಲ್ಲಿ ಉಳಿಬೇಕು ಅಂತ ಹೇಳ್ತೀವಿ. ಅದನ್ನ ಹಾಳು ಕೆಡ್ತಾ ಇರತಕ್ಕಂಥದ್ದು ಧರ್ಮ ಆಧಾರಿತ ರಾಜಕಾರಣ ಬಂದ ನಂತರ ಇದೆಲ್ಲ ಕೀಳು ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ನಾನು ನಿಮ್ಮನ್ನ ಕೇಳಿದ್ರೆ ನಳಿನ್ ಕುಮಾರ್ ಕಟೀಲ್ ವಿಚಾರದ ಬಂದಾಗ ಅವರು ಕೇವಲ ಆರ್ಡಿನರಿ ಪರ್ಸನ್ ಅಲ್ಲ. 3 ಸರಿ ಲೋಕಸಭೆಗೆ ಹೋಗಿರ್ತಕ್ಕಂಥ ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು, 3 ಸರಿ ಲೋಕಸಭೆಗೆ ಆಯ್ಕೆ ಆಗಿರ್ತಕ್ಕಂಥವ್ರು, ಒಂದು ರಾಷ್ಟ್ರೀಯ ಪಕ್ಷದ ಆಡಳಿತದಲ್ಲಿರ್ತಕ್ಕಂಥ ಡಬಲ್ ಇಂಜಿನ್ ಸರ್ಕಾರದ ಪಕ್ಷದ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರ ಭಾಷೆ ಸರಿ ಇಲ್ಲ. ಇದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಇವರು ಕೇವಲ ಒಂದು ವಿಚಾರದಲ್ಲ, ಮೊನ್ನೆ ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ, ಲವ್ ಜಿಹಾದ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ. ಇಟ್ ಶೋಸ್ ಇಸ್ ಇಂಬ್ಯಾಲೆನ್ಸ್ನೆಸ್ ಇನ್ ಇಸ್ ಮೈಂಡ್. ಮೆಂಟಲ್ ಇನ್ಸ್ಟೆಬಿಲಿಟಿ ಆಗಿರೋದಕ್ಕೋಸ್ಕರನೇ ಅವ್ರು ಈ ಥರ ಮಾತಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡಿ ನನ್ನ ಬಾಯಿನ ಹೊಲಸು ಮಾಡ್ಕೋಗಲ್ಲ. ನನ್ನ ನಾಲ್ಗೆ ಸರಿ ಇದೆ ರೈಟ್. ಅಲ್ಲ, ನಾನು ಮೋಹನ್ ವಿಶ್ವ ಅದಕ್ಕೆ ನೋಡಿ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್. ಅಲ್ಲ, ನಾನು ಸ್ವಲ್ಪ ರಿಯಾಕ್ಟ್ ಮಾಡ್ಬಿಡಿ. ಅಲ್ಲ ನೋಡಿ, JDS-ನವರು ಬಹಳ ಹೇಳಿದ್ರು, ನೈತಿಕತೆ ಬಗ್ಗೆ ಮಾತಾಡಿದ್ರು, ನೀಲಿ ಚಿತ್ರದ ಬಗ್ಗೆ ಮಾತಾಡಿದ್ರು, ಮತ್ತೆ ಸ್ಯಾಂಟರ್ ರವಿ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರಲ್ಲ. ಇದೇ JDS ಪಕ್ಷದಿಂದ ಬಂದು ಇವತ್ತು ಕಾಂಗ್ರೆಸ್ ಸೇರಿರುವಂತ ಜಮೀರ್ ಅಹಮದ್ ಖಾನ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನೇನು ಹೇಳಿದ್ದಾರೆ, ಅವರ ಜೀವನ ಚರಿತ್ರೆ ಹೇಳಿದ್ದಾರೆ, ಅವರ ಪಕ್ಷದ ಬಗ್ಗೆ ಏನೇನು ಹೇಳಿದ್ರು, ಜೊತೆಲಿದ್ದವರಪ್ಪ ಬಾಯ್ ಬಾಯ್ ಹೇಳಿಲ್ವಲ್ಲ ಸರ್. ತಿರ್ಗ ತಾವು ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬ ರೈತ ಮಹಿಳೆ ನ್ಯಾಯ ಕೇಳಕ್ ಹೋದಾಗ ರೈತ ಮಹಿಳೆನ ಎಲ್ ಮಲ್ಗಿದ್ದಮ್ಮ ಇಷ್ಟ ದಿವಸ ಅಂತ ಕೇಳಿದವ್ರು ಯಾರು? ನೆಕ್ಸ್ಟ್ 2019 ಮಂಡ್ಯ ಚುನಾವಣೆಯಲ್ಲಿ ಇದೇ JDS ಪಕ್ಷದ ರೇವಣ್ಣ ಆಗ್ಬೋದು, ಶಿವರಾಮೇಗೌಡರ ಆಗ್ಬೋದು, ಕುಮಾರಸ್ವಾಮಿ ಆಗ್ಬೋದು, ಸುಮಲತಾ ಅವ್ರನ್ನ ಎಂತೆಂತ ಮಾತನ್ನ ಏನ್ ಮಾತಾಡಿದ್ರು? ಇಡೀ ಕರ್ನಾಟಕ
ಗಂಡ ಸತ್ 15 ದಿವಸ ಆಗಿಲ್ಲ ಎಮ್ಮ ಚುನಾವಣೆಗೆ ಬಂದಿದಾರಲ್ಲ ಅಂತೆಲ್ಲ ಕೇಳ್ತಾರಲ್ಲ, ಅಷ್ಟೇನೆ ಅವಾಗ ಇವ್ರಿಗೆ ನೈತಿಕತೆ ಅಷ್ಟೇ ಅವೆಲ್ಲ ಹೇಳಿದ್ದು. ಏನು ನೆನಪಾಗ್ಲಿಲ್ಲ. ಇಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಇಷ್ಟು ಉದ್ದ ಮಾತಾಡ್ತಾರೆ. ಅನಂತಕುಮಾರ್ ಹೆಗಡೆ ಸೋನಿಯಾ ಗಾಂಧಿ ಬಗ್ಗೆ ಮಾತಾಡ್ತಾರೆ. ನಾನು ಕೇಳೋದು ಸಂವೇದನೆ ಇಲ್ವಾ ಇವತ್ತು ರಾಜಕಾರಣದಲ್ಲಿ? Everything is- ಅಲ್ಲ, ಒಂದ್ ನಿಮಿಷ ಸರ್. Everything is fair in love, war and politics. ನಿಮ್ಮನ್ನ ಡಿಬೇಟ್ ಮಾಡ್ತಾ ಇರೋದು ಒಂದು ರಾಜಕಾರಣ ಸರಿದಾರಿ ತರಬೇಕು ಅಂತ. ಅದನ್ನೇ ಹೋಗ್ತಾ ಇದೆಯಲ್ಲ. ನಾವೆಲ್ಲ ಕಾಂಗ್ರೆಸ್ ಕರೆಕ್ಟ್ ಆಗಿ ಮಾತಾಡ್ತಾರೆ, ಇವರಿಬ್ರು ದಿಕ್ತಪ್ಪಿ ಮಾತಾಡ್ತಾರೆ. ದಿಕ್ತಪ್ಪಿ ಅಲ್ಲ ಸರ್, ಇವ್ರಿಗೊಂದು ನೈತಿಕತೆ ಏನಂದ್ರೆ, ಜಸ್ಟ್ ಕಾಂಗ್ರೆಸ್ನವ್ರು ಯಾವ್ದೋ ಎರಡು ಶತಮಾನದ ಹಿಂದೆ ಏನೋ ಒಂದೊಂದು ಅಂದಿದ್ರು, ನಾವು ಅಂತೀವಿ. ಜೆಡಿಎಸ್ ನವರು ಮಂಡ್ಯದಲ್ಲಿ ಏನೋ 2019 ಬರೀ 3 ವರ್ಷ ಆಗಿರಲ್ಲ. ನೀವ್ ಅನ್ಬೇಕಾಗ ಅದಕ್ಕೆ ನೀವ್ ನಾವೇನಂದಿಲ್ಲಪ್ಪ, ನಾವೇನಂದಿಲ್ಲ, ಆ ರೀತಿ ಮಾತಾಡಿಲ್ಲ ನಾವು. ಅರ್ಥ ಆಯ್ತಲ್ಲ, ಹಂಗೆಲ್ಲ ಹೇಳೋದ್ ಬೇಡ. ಆಯ್ತು ಸರ್, ಒಬ್ರು ತಾಲಿಬಾನ್ ಹೋಲಿಕೆ ಮಾಡಿದ್ರು, ಇನ್ನೊಬ್ರು ವೇಶ್ಯರಿಗೆ ಹೋಲಿಕೆ ಮಾಡ್ತಾರೆ, ಒಬ್ರು ಚಪ್ಪಲಿ ಬಗ್ಗೆ ಮಾತಾಡ್ತಾರೆ. ವೇಶ್ಯರಿಗೆ ಹೋಲಿಕೆ ಮಾಡ್ಲಿಲ್ಲ. ಪದೇ ಪದೇ ಹೇಳಿ ನೀವು ಯಾಕೆ ದಿಕ್ ತಪ್ಪಿಸ್ತಾ? ಬಿಜೆಪಿ ಅಡ್ವಾಂಟೇಜ್. ನಿಮ್ಗೆ ಕನ್ನಡ ಅರ್ಥ ಆಗಲ್ಲ, ಹಿಂದಿಲಿ ಕನ್ನಡ ಗೊತ್ತಿಲ್ಲ, ಇಂಗ್ಲಿಷ್ ಅಲ್ಲಿ ಹಾಕ್ರಪ್ಪ ಒಂಚೂರು. ಯಾವ ಭಾಷೆ ಬೇಕು ಆ ಭಾಷೆ. ಸರ್ ನೀವು ಆಮೇಲೆ ನಿಮ್ ಡಿಬೇಟ್ ಯಾವುದೇ ಉದ್ದೇಶದಿಂದ ಹೇಳಿರ್ಬೋದು. he may not have meant insult. ಖರ್ಗೆ ಅವರು, ಖರ್ಗೆ ಸಾಹೇಬ್ರ ವಿಚಾರ, ಹರಿಪ್ರಸಾದ್ ಸಾಹೇಬ್ರ ವಿಚಾರ ಈ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ, ಅವರು ಕೂಡ ಕ್ಲಾರಿಫೈ ಕೊಟ್ಟಿದ್ದಾರೆ. ಈಗ ನೀವು ಡಿಬೇಟ್ ಮಾಡ್ತಾ ಇರತಕ್ಕಂಥದ್ದು ರಾಜಕಾರಣ ಸರಿ ದಿಕ್ಕಲ್ಲಿ ಹೋಗಿ ಈ ತರ ಮಾತಾಡಬಾರ್ದು, ಯಾರು ಹಂಗ್ ಮಾತಾಡಬಾರ್ದು ಅನ್ನೋ ದೃಷ್ಟಿಕೋನದಿಂದ ನೀವು ಚರ್ಚೆ ಮಾಡ್ತಾ ಇದ್ರಿ. ನಿಮಗೆ ಗೌರವ ಕೊಟ್ಟು ನಾನು ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ಕೂಡ ಸಂವಿಧಾನ ಚೌಕಟ್ಟು ಮತ್ತು ಪಾರ್ಲಿಮೆಂಟರಿ ವರ್ಡ್ಸ್ ಮಾತ್ರ ಯೂಸ್ ಮಾಡ್ತೀವಿ ಹೊರತು ಅನ್ಪಾರ್ಲಿಮೆಂಟರಿ ವರ್ಡ್ಸ್ ನ ಯೂಸ್ ಮಾಡೋದಿಲ್ಲ. ಸರ್ ಅದೇ ಇವಾಗ ಮಾತು ಹೇಳಿದ್ರಲ್ಲ, ಒಂದು ನಿಮಿಷ ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ಸರ್. ಒಂದು ಬ್ರೇಕ್, ಮುಂದುವರಿಯುತ್ತೆ ಚರ್ಚೆ. ಟು ದ ಪಾಯಿಂಟ್. ನನ್ನ ಪ್ರಶ್ನೆ ಸರ್, ಲಾಸ್ಟ್ ಒಂದು 5 ರಿಂದ 6 ನಿಮಿಷ ಸರ್. ಸರ್ 5 ರಿಂದ 6 ನಿಮಿಷ ಸರ್. ಮಾತಾಡ್ಬಿಡಿ. ಅಲ್ಲ ನಾನು ಅಲ್ಲ, ಇಲ್ಲಿ ನಾನು ನಾಗರಾಜ್ ಅವ್ರಿಗೆ ಕೇಳ್ಬೇಕು, ನನಗೆ ಸಮಯ ಕೊಡಿ ಅಂತ. ನಾಗರಾಜ್ ಯಾದವ್ ಅವರೇ ನೀವೇ ಶುರು ಮಾಡಿ. ನೀನ್ ಬೆಳಿಬೇಕಿರಪ್ಪ ಮೋಹನ್, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ, ಸುಮ್ಮನೆ ಮಾಧ್ಯಮದವ್ರಿಗೆ ಹಿಂಗೆ. ನಾಗರಾಜ್ ಅವರೇ, ಈಗ ಎಲೆಕ್ಷನ್ ನಲ್ಲಿ ಹಿಂಗೆಲ್ಲ ಆಗುತ್ತೆ ಅಂತ ನಾವು ನಮ್ಮ ರಾಜ್ಯದ ಜನತೆ ಎಲ್ಲ ರೆಡಿ ಆಗ್ಬಿಡ್ಬೇಕು. ಅವಹೇಳನ ಭಾಷೆ, ಒಂದು ಮಾತ್ರ ಹೋಲಿಕೆ. ಈ ರಾಜ್ಯದ ಜನಕ್ಕೆ 6.5 ಕೋಟಿ ಕನ್ನಡಿಗರಿಗೆ ನಾನು ಕಾಂಗ್ರೆಸ್ ವಕ್ತಾರನಾಗಿ ಹೇಳ್ತೇನೆ, ನಾವು ಸಂವಿಧಾನದ ಆಶಯಗಳನ್ನ ಮೀರಿ ಒಂದು ಮಾತು ಮಾತಾಡೋದಿಲ್ಲ. ಆಗೋಯ್ತಲ್ಲ ಮಾತಾಡಿ. ಹೇಳಿ, ನೀವು ಕೇಳ್ತಾರೆ ಇನ್ನು ಮುಂದಕ್ಕೆ ರೆಡಿ ಆಗ್ಬೇಕಂತ ಕೇಳಿದ್ರಲ್ಲ, ನೀವು ರೆಡಿ ಆಗ್ಬೇಕು. ಮುಂದೆ ಮಾತಾಡಲ್ಲ ಅಂತ ನಿಮ್ಮ ಮಾತು. ನಾವು ಇದುವರೆಗೂ ನೀವು ಅರ್ಥ ಮಾಡ್ಕೊಂಡಿಲ್ಲ, ಅರ್ಥ ಮಾಡಿಸಿದ್ವಿ, ಮತ್ತೆ ಅದಕ್ಕೆ ಹೋಗ್ಬೇಕ್ರಿ. ಈಗ ನಾನು ಬರ್ತಾ ಮುಂದಕ್ಕೆ ಏನಾಗ್ತದೆ ನಮ್ಗೆ, ನೀವು ಟಿವಿ ಡಿಬೇಟ್ ಮಾಡ್ತಾ ಇರೋದು ವಿ ಹ್ಯಾವ್ ಟು ಸೆಟ್ರೇಟ್ ಥಿಂಗ್ಸ್, ಕರೆಕ್ಷನ್, ಕೋರ್ಸ್ ಕರೆಕ್ಷನ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಅದನ್ನ ಅರ್ಥ ಮಾಡ್ಕೊಂಡು ಬರೀ ಕಾಂಗ್ರೆಸ್ ಅವರು ಮಾತ್ರ ಈ ದೇಶದ ಸಮಸ್ಯೆನ, ಮಾಧ್ಯಮರ ವಿಚಾರದನ್ನ ಅರ್ಥ ಮಾಡ್ಕೊಂಡ್ರು ಕಾಂಗ್ರೆಸ್ ಮಾತ್ರ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೋಡಿ, ಸೂರ್ಯ ಚಂದ್ರ ಇರೋ ಸತ್ಯನೋ, ಕಾಂಗ್ರೆಸ್ ಅಧಿಕಾರ ಬರೋದು ಸತ್ಯ. ಹೇಳಿಕೆ ಕೊಟ್ಟಿರೋದು ಅಷ್ಟೇ ಸತ್ಯ. ಅಲ್ಲ ಹೇಳ್ತಾರೆ, ನಾವು ಅನ್ಪಾರ್ಲಿಮೆಂಟರಿ ವರ್ಡ್ಸ್ ನ ಹೇಳೋದಿಲ್ಲ, ನಾವು ಸಹಿಸುವುದಿಲ್ಲ. ಆಮೇಲೆ ಸಂವಿಧಾನದ ಆಶಯಗಳ ಅನುಗುಣ ಕೆಲಸ ಮಾಡ್ತೀವಿ. ಯಾರು ಸಂವಿಧಾನದ ಆಶಯಗಳ ವಿರುದ್ಧ ಕೆಲಸ ಮಾಡೋರೋ, ಯಾರು ಧರ್ಮವನ್ನು ಬೆರೆಸ್ಕೊಂಡು ರಾಜಕಾರಣ ಮಾಡ್ತಾರೋ, ಯಾರು ಪೋಲರೈಸೇಷನ್ ಪಾಲಿಟಿಕ್ಸ್ ಮಾಡ್ತಾರೋ, ಯಾರು ಭಾಷೆ ಹೆಸರು, ಧರ್ಮ ಹೆಸರು ರಾಜ್ಯವನ್ನು ದೇಶವನ್ನು ಹೊಡಿತಾರೋ ಅಂಥವ್ರನ್ನ ವಿಚಾರದಲ್ಲಿ ನೀವು ಜಾಗೃತೆಯಿಂದ ಇರಬೇಕು ಜನಗಳು ಅನ್ನೋ ಮಾತನ್ನ ನಿಮ್ಮ ಮುಂದೆ ಹೇಳ್ತಾರೆ. ರೈಟ್, ಓಕೆ. ಚರಣ್ ಗೌಡ್ರೆ, ಮತ್ತೊಂದು ವಿಷಯ ಇದೆ ಸಣ್ಣದಾಗಿ, ಅದನ್ನೊಂದು ಉಲ್ಲೇಖ ಮಾಡ್ಬೇಕು. ಹಾಗಾಗಿ ಈ ಚರ್ಚೆನಲ್ಲಿ ಮುಗಿಸ್ತಾ ಇದ್ದೀನಿ. ನಾನು ಕೇಳ್ತಾ ಇದ್ದೀನಿ ನಿಮಗೂ, ಕುಟುಂಬ ರಾಜಕಾರಣದ ಆರೋಪ ಓಕೆ, ಅದನ್ನ ನೀವು ರಾಜಕೀಯವಾಗಿ ಎದುರಿಸಬಹುದು. ಮನೆ ಒಳಗಡೆ ಬಂದು ಮಾತಾಡೋ ಕೆಲವು ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ನಿಮ್ಮ ನಿರೀಕ್ಷೆ, ನಿಮ್ಮ ರಾಜಕೀಯ ವಿರೋಧಿಗಳಿಂದ, ಪ್ರತಿಸ್ಪರ್ಧಿಗಳಿಂದ ನಿಮ್ಮ ನಿರೀಕ್ಷೆ ಕೇಳ್ತೀನಿ ಸರ್. ನಾನು ಅದೇ ಹೇಳ್ತೀನಿ, ಯಾವುದೋ ಒಂದು ಕುಟುಂಬದಿಂದ 3ನೇ ಮಾಡಿಗೆ ಹೋದವ್ರು ಇವರು. ಆ ಕುಟುಂಬ ಇಲ್ದಿದ್ರೆ ಇವ್ರು 3ನೇ ಮಾಡಿಗೆ ಹೋಗ್ತಾ ಇರಲ್ಲ. ಯಡಿಯೂರಪ್ಪನವ್ರ ಕುಟುಂಬ ಇಲ್ಲ ಅಂದಿದ್ರೆ ದೊಡ್ಡ ತಪ್ಪು ಮಾಡಿದ್ರೆ ನೀವು ಹಾಗಾದ್ರೆ ಇವ್ರಿಗೇನು ಶಾಪ ಕೊಡಬೇಕು? ನಾವು ಹಾಗಾದ್ರೆ ಈ ರಾಜ್ಯವನ್ನ ಧರ್ಮಾಂತರ ರಾಜಕಾರಣ ಮಾಡಲಿಕ್ಕೆ ಇವರೇ ಮಾಡಿರೋ ಕೆಲಸ ಹಾಗಾದ್ರೆ ಯಾರು ಕೊಡಬೇಕು? ಯಾರು ಕೊಡಬೇಕು ಅವಕಾಶ? ಒಂದು ನಿಮಿಷ ಈ ಪಕ್ಷದವ್ರು ಸಿದ್ದರಾಮಯ್ಯ ನಿಮ್ ಪಕ್ಷಕ್ಕೆ ಕಳಿಸಿದ್ದಕ್ಕೂ ಪಶ್ಚಾತ್ತಾಪ ಪಡ್ಕೋಬೇಕು ಅವರು. ಅವ್ರ ಲಾಜಿಕ್ ಪ್ರಕಾರ ಪಶ್ಚಾತ್ತಾಪ ಪಡ್ಬೇಕು, ಜನ ಪಶ್ಚಾತ್ತಾಪ ಪಡ್ಬೇಕು. ಈ ಎರಡು ಅಪರಾಧ ಮಾಡ್ಬಿಟ್ಟಿದ್ರಿ ನೋಡಿ ಸರ್, ಈ ಎರಡೂ ಪಾರ್ಟಿಯವ್ರಿಗೆ
ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೂ ಜನತಾ ದಳದವರೇ, ಬೊಮ್ಮಾಯಿ ಆದರೂ ದಳದವರೇ. ಇವ್ರಿಗೆ ದಳದವ್ರನ್ನ ಬಿಟ್ಟು ಮುಖ್ಯಮಂತ್ರಿ ಮಾಡೋಂಥ ಒಂದು ಕ್ಯಾಂಡಿಡೇಟ್ ಮುಂದಿನ ಚುನಾವಣೆನಲ್ಲ ಇದೇನೆ ಇವ್ರಿಗೆ. ದೇಶಪಾಂಡೆ ಬಂದ್ರು ನಮ್ಮವರೇ, ರಮೇಶ್ ಕುಮಾರ್ ಬಂದ್ರು ನಮ್ಮವರೇ. ದೇವೇಗೌಡರು ಎಲ್ಲಿದ್ರು ಮೊದಲೇ ಬಗ್ಗೆ ಮಾತಾಡಿದ್ದಾರೆ. 1962ರಿಂದ ದೇವೇಗೌಡರು ಇಂಡಿಪೆಂಡೆಂಟ್. ವೆಲ್ ಬಿಫೋರ್ ದಟ್ ಯಾವ್ದೋ ಪಂಚಾಯತ್ ಎಲೆಕ್ಷನ್ ಎಲ್ಲ ಇವ್ರು ನಮ್ಮವ್ರು ಅನ್ಕೊಂಡ್ಬಿಟ್ರೆ ಕಷ್ಟ ಆಮೇಲೆ ಯಾರು ಸಪೋರ್ಟ್ ಇಂದ ಆದ್ರು ಸರ್? ಎಲ್ಲರಿಗೂ ಕಾಂಗ್ರೆಸ್ ಋಣ ತಿಳ್ಕೊಳ್ಳಿ. ಸೇರ್ಕೊಂಡಿದ್ದು ಕಮ್ಯುನಲ್ ಅಲ್ಲ, ದೇವೇಗೌಡರಿಗೆ ಪ್ರಧಾನ ಮಂತ್ರಿ ಮಾಡಿ ಕಾಲೆಳೆದವರು ಕುಮಾರಸ್ವಾಮಿ ಕಾಲೆಳೆದವರು ಇವರೇ. ನೋಡಿ, ನಳಿನ್ ಕುಮಾರ್ ಅಂತ ಕಟೀಲ್ನವ್ರಂತಿಂದ ಇದಕ್ಕಿಂತ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವ್ರ ಲವ್ ಜಿಹಾದು, ಅವ್ರು ಬೇರೆ ಬೇರೆ ಕೋಮುವಾದದ ಮಾತುಗಳನ್ನ ಎಷ್ಟು ಆಡ್ಕೊಂಡ್ಬಂದಿದ್ದಾರೆ. ಅಂಥವ್ರನ್ನೇ ರಾಜ್ಯಾಧ್ಯಕ್ಷರು ಮಾಡಿಕೊಂಡು ಇವತ್ತು ಮೋದಿಜಿ ಅಂತವ್ರು ಇವತ್ತು ಮುಸಲ್ಮಾನರ ಓಲೈಕೆಗೆ ರೆಡಿ ಆಗಿದ್ದಾರೆ. ಹಾಗಾಗಿ ಮುಸಲ್ಮಾನರು ತುಂಬಾ ಹುಷಾರಾಗಿದ್ದಾರೆ, ಅವರು ತುಂಬಾ ಇದ್ದಾರೆ. ಇವ್ರು ಹೇಳಿದ್ರಲ್ಲ ಇವತ್ತು. ಅಲ್ಲ, ನೀವು ಹೇಳೋದೇನು ಅಂದ್ರೆ ಅವರಿಂದ ಬೆಟರ್ ಏನು ಎಕ್ಸ್ಪೆಕ್ಟ್ ಅವ್ರ ಕಡೆಯಿಂದ ಇದಕ್ಕಿಂತ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಓಕೆ ಮೋಹನ್, ಕಡೆಗೆ ಇಲ್ಲಿ ಏನ್ ಗೊತ್ತಾ, ತಪ್ಪು ಒಂದೇ ಕಡೆ ಇದ್ದಿದ್ರೆ ಒಂದೇ ಕಡೆ ವಾಲ್ಬಿಡ್ತಿತ್ತು. ಬಟ್ ಇಲ್ಲಿ ತಪ್ಪು ಎಲ್ಲಾ ಕಡೆ ಇರೋದ್ರಿಂದ ಒಂದ್ ರೀತಿನಲ್ಲಿ ತಪ್ಪುಗಳಲ್ಲೂ ಒಂದು ಸಮತೋಲನ ಇದೆ. ತಪ್ಪುಗಳ ಸಮತೋಲನ. ಹಾಗಾಗಿ ನಾನು ಕೇಳ್ತಿದ್ದೀನಿ. ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನವ್ರ ತರ ಈ ಒಂಥರ ಈ ಹರಕ್ ನಾಲಿಗೆ ಅಂತಾರಲ್ಲ, ಆ ತರ ಭಾಷೆ ಎಲ್ಲ ನಮ್ಮ ಪಕ್ಷದಲ್ಲಿ ಇದುವರೆಗೂ ಯಾರು ಏನ್ ಭಾಷೆ ಅಲ್ವಾ? ಗೊತ್ತಾಯ್ತಲ್ಲ, ಹೇಳ್ತಾರಲ್ಲ ಅವ್ರ ಪಕ್ಷದ ಗೃಹ ಸಚಿವರು ಅವ್ರು ಕರ್ಕೊಂಡ್ರಪ್ಪ. ಪೂರ್ತಿ ಸಿಟಿ ಸ್ಟ್ರೀಟ್ ರೌಡಿಂಗ್ ತಗೊಂಡ್ಬಂದು ಇವ್ರು ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನೋಡಿ, ಅವ್ರು ಈ ತರ ಬಳಸೋದಕ್ಕೆ ಮಧ್ಯದಲ್ಲಿ ಮೂಗ ಹಾಕೊಂಡು ಈ ತರ ಇದ್ ಮಾಡೋದು ಚಂದ್ರ ಬಗ್ಗೆ ಅಲ್ವಾ? ಅಷ್ಟೇ ನಿಜ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಈ ಸಲ. ಅದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ. ನಡಿಬೇಕು ಎಲ್ಲಾ ಪಕ್ಷಗಳು ಈ ರಾಜ್ಯದ ಗೌರವ ಘನತೆ ಜನಪ್ರತಿನಿಧಿಗಳ ರಾಜ್ಯ ಸರಿ ಇಟ್ಕೋಬೇಕು. ಆಯ್ತು, ಸರಿ ಇಲ್ದಿರ ಏನ್ ಮಾಡಬಹುದು ನೀವು? ಸರ್, ಇಲ್ಲಿ ನೋಡಿ, ಇಲ್ಲಿ ಬೆಂಗಳೂರಲ್ಲಿ ಏನಾಗ್ತಿದೆ, ಚರಣ್ ಗೌಡ್ರೆ, ಇಲ್ಲಿ ಏನಾಗ್ತಿದೆ, ತಲೆ ಸರಿ ಇಲ್ಲ, ನಾಲ್ಗೆ ಸರಿ ಇಲ್ಲ, ಮನಸ್ಥಿತಿ ಸರಿ ಇಲ್ಲ. ಇದು ರಾಜಕಾರಣಿಗಳಿಂದ ಸಾಮಾನ್ಯ ಜನರಿಗೂ ಒಂದು ರೀತಿಯಲ್ಲಿ ವರ್ಗಾವಣೆ ಆಗೋಗ್ತದೆ. ನೋಡಿ, ಈ ದೃಶ್ಯ ತೋರಿಸ್ತೀನಿ. ಈ ದೃಶ್ಯನ 3 ಜನ ಕೂತಿದ್ದೀರಿ. ಕನೆಕ್ಷನ್ ಇಲ್ಲ. ಆ ದೃಶ್ಯ ನೋಡಿ, ಮನಸ್ಸು ಸರಿ ಇದೆಯಾ, ಯೋಚನೆ ಸರಿ ಇದೆಯಾ, ವರ್ತನೆ ಸರಿ ಇದೆಯಾ? ಈ ದೃಶ್ಯ ನೋಡಿ. 2 ಕಿಲೋಮೀಟರ್ ಕರ್ಕೊಂಡು ಹೋಗಿರೋದು ಅದೇ ರೀತಿ ಬಾನೆಟ್ ಮೇಲೆ, ಕಾರಿನ ಬಾನೆಟ್ ಮೇಲೆ. ಈಗ ನೀವು ಹೇಳ್ತಿದ್ದೀರಿ, ನೀವು ಅಂದ್ರೆ ಜನನಾಯಕರು ಹಿಂಗ್ ಮಾತಾಡ್ಬಿಟ್ರೆ ಜನರು ಹಿಂಗ್ ಆಗ್ಬಿಡ್ತಾರ ಅಂತ ಪ್ರಶ್ನೆ. ಅಲ್ಲ, ನಾನ್ ಕಲ್ಪಿಸ್ದೆ ಅಷ್ಟೇ. ಇಲ್ಲ, ನಾನ್ ಕಲ್ಪಿಸ್ದೆ ಅಷ್ಟೇ. ಯಾಕಂದ್ರೆ ಅಲ್ಲ, ಒಂದ್ ನಿಮಿಷ, ಪರಿಸ್ಥಿತಿ ಸರಿ ಇಲ್ಲ, ಪ್ರಭಾವ ಬೀಳ್ಬಿಡುತ್ತೆ. ನಳಿನ್ ಕುಮಾರ್ ಕಟೀಲ್ ಏನ್ ಗೊತ್ತಾಗಿರೋದು, ನಾಲ್ಗೆಗೆ ಮೈಂಡ್ಗೆ ಕನೆಕ್ಷನ್ ತಪ್ಪಿಬಿಟ್ಟಿದೆ. ರಾಹುಲ್ ಗಾಂಧಿಗೆ ಇಲ್ಲಿಗೆ ಏನನ್ಬೇಕು? ರಾಹುಲ್ ಗಾಂಧಿ ಮೋದಿ ಬಗ್ಗೆ ಹೇಳ್ಬೇಕಾದ್ರೆ ಧನ್ಯವಾದ ನಿಮ್ಮ ಸಮಯಕ್ಕಾಗಿ ನಾಗರಾಜ್ ಯಾದವ್ ಅವರೇ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಚರಣ್ ಗೌಡ್ರೆ ಧನ್ಯವಾದ, ಮೋಹನ್ ಗೌಡ್ರೆ ಧನ್ಯವಾದ. ಇವತ್ತಾದಂತ ಆ ಕೆಂಗೇರಿ ಉಪನಗರ ಉಳ್ಳಾಳ ಮೇನ್ ರೋಡ್ ಮೇಲೆ ಆದಂತ ಘಟನೆ, ಈ ಘಟನೆಯಲ್ಲಿ ಒಂದು ರೀತಿಯಲ್ಲಿ ವಿಭಿನ್ನವಾದ ಒಂದಷ್ಟು ಅಂಶಗಳಿದೆ. ಯಾರು ಆರೋಪಿ ಇದ್ದಾರೋ ಅವರು ಸಂತ್ರಸ್ತರು ಕೂಡ ಎರಡೂ ಕಡೆಯಿಂದ. ಇನ್ನ ಇಲ್ಲಿ ಆರೋಪಿ ಕಮ್ ಸಂತ್ರಸ್ತ ಆದ ದರ್ಶನ್
ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಅವ್ರ ಮೇಲೆ ಇರುವಂತ ಆರೋಪ, ಅವ್ರು ಅನುಭವಿಸಿದಂತ ಆ ಕ್ಷಣಗಳನ್ನ ಹೇಳ್ಕೊಂಡಿದ್ದಾರೆ. ಕ್ವಿಕ್ ಆಗಿ ಆ ಮಾತನ್ನ ಕೇಳ್ಬೋಣ. ಏನಿಲ್ಲ ಸರ್, ಸಣ್ಣದಾಗ ಒಂದು ಸ್ವಲ್ಪ ಕ್ಲಾಶ್ ಆಯಿತು. ಬಟ್ ಆ ಹುಡುಗಿ ನಿಲ್ಲಿಸಲಿಲ್ಲ ಕಾರಣ, ಫಾಸ್ಟಾಗಿ ಹೊಡ್ಕೊಂಡು ಹೋಗಿದ್ದರಿಂದ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನೂ ತೊಂದರೆ ಇಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಹೇಟ್ ಬಿದ್ದಿದೆ, ಮೇಜರ್ ಏನೂ ಆಗಿಲ್ಲ ಸರ್. ಥ್ಯಾಂಕ್ ಯು ಸರ್. ತಪ್ಪು ಇದು ನಾವು ಯಾವ ಥರ ಮಿಸ್ಯೂಸ್ ಮಾಡಿಲ್ಲ ಆ ಹುಡುಗಿನ, ತುಂಬ ಚೆನ್ನಾಗಿ ಕ್ಲಾರಿಟಿ ಕೊಟ್ಟಿದ್ದೀವಿ ಅವ್ರಿಗೆ. ಹಂಗಾಗಿ ಪೊಲೀಸರು ಎಲ್ಲ ಕಾನೂನು ಕೈ ನೋಡಿ ಏನೇನು ಮಾಡಬೇಕು ಮಾಡ್ತಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದು ದರ್ಶನ್ ಏನು ಆ ಕಾರ್ನ ಬಾನೆಟ್ ಮೇಲೆ ಕೂತು ಕಿಲೋಮೀಟರ್ ಗಟ್ಟಲೆ ಒಂದು ಪ್ರಯಾಣವನ್ನು ಮಾಡಿದಂಥ ದರ್ಶನ್ ಅವರ ಮಾತುಗಳು. ಅವರು ನಿಲ್ಲಿಸಿದ್ರೆ ಯಾವುದೇ ರೀತಿ ಈ ಥರ ಆಗಿರಲಿಲ್ಲ, ಆದರೆ ನಾವು ಕೇಳಕ್ಕೆ ಹೋದೋ ಆ ಒಂದು ಸಂದರ್ಭದಲ್ಲಿ ಈ ರೀತಿ ಆಯಿತು. ನಾವು ಯಾವುದೇ ರೀತಿಯಾಗಿ ಅವ್ರ ಮೇಲೆ ಅನುಚಿತವಾಗಿ ವರ್ತನೆ ಮಾಡಿಲ್ಲ ಅನ್ನುವಂಥದ್ದು ನ್ಯೂಸ್ 18ಗೆ ದರ್ಶನ್ ಅವರು ಕೊಟ್ಟಂಥ ಎಕ್ಸ್ಕ್ಲೂಸಿವ್ ಮಾಹಿತಿ. ಅಲ್ಲ, ಇವತ್ತಿನ ಎಲುಬಿಲ್ಲದ ಎಲೆಕ್ಷನ್ ಚರ್ಚೆ ಮಾಡೋದ್ರ ಉದ್ದೇಶ ಇದ್ದಿದ್ದೇನಪ್ಪ ಅಂದ್ರೆ ಅವಹೇಳನ ಬೇಡ, ಆಕ್ರೋಶ ಓಕೆ, ಅವಹೇಳನ ಯಾಕೆ ಅನ್ನೋ ಪ್ರಶ್ನೆ ಇಟ್ಕೊಂಡು ಬಂದ್ವಿ. ಆದರೆ ಇಲ್ಲಿರುವಂಥ ಮನಸ್ಥಿತಿ, ಇಲ್ಲಿರುವಂಥ ವಾತಾವರಣವನ್ನ ನಾನು ಗಮನಿಸಿದ್ರೆ ಈ ಎಲೆಕ್ಷನ್ನು ಎಲುಬಿಲ್ಲದ ಎಲೆಕ್ಷನ್ ಆಗೋದ್ರಲ್ಲಿ ಯಾವುದೇ ಸಂದೇಹನೂ ಇಲ್ಲ. ಆ ಒಂದು ಮಾತು ಹೇಳಿ ಇವತ್ತಿನ ಚರ್ಚೆ ಮುಗಿಸ್ತೀನಿ. ನೋಡಿದ್ದಕ್ಕಾಗಿ ಧನ್ಯವಾದ. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.